Hi, hello, namaskara. Welcome back to Co Corner. In today's episode, we have with us an interesting guest who's incredibly talented. He has been a part of many reality shows. One, a predominant one in the year 2020, Z Kannada Saregamapa. Went on to be adjudged as one of the top finalists in the Indian Idol. He's come back with many memories and moments that he would love to share with us. Let's hear from Srinidhi Shastri his experiences in the musical journey in Indian Idol. Hi Srinidhi, good morning. Hello, ma'am. Namaste. Thank you first of all for agreeing to come and be a part of this. Thank you so much for making me a part of this. It's such a pleasure for me too. Thank you so much, dear. If we have to really begin this podcast, this is called Core Corner, which means, something from the core of your soul that, Yes. you're going to be speaking about, and then we will delve into a lot of topics. Okay. So, primarily, let's start from the beginning, from your childhood. ಈ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಗಕ್ಕೆ ಮುಂಚೆ ಕ್ಯಾನ್ ಯು ಜಸ್ಟ್ ಗಿವ್ ಅಸ್ ಅ ಲಿಟಲ್ ಬಿಟ್ ಆಫ್ ಇಂಟ್ರೊಡಕ್ಷನ್ ಅಬೌಟ್ ಯುವರ್ ಪೇರೆಂಟ್ಸ್, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಮ್ಯೂಸಿಕಲ್ ಕರಿಯರ್ ಹೆಂಗೆ ಸ್ಟಾರ್ಟ್ ಆಯಿತು ಫ್ರಮ್ ವೆನ್ ಯು ವರ್ ಅ ಟಾಡ್ಲರ್? Yes. ಯಾ So, ಅಪ್ಪ ಅಮ್ಮ ಬೇಸಿಕ್ಲಿ ಶಿವಮೊಗ್ಗದವರು. ವಾವ್. ಆ್ಯಂಡ್ ದೇವ್ ಮೂವ್ ಟು ಬ್ಯಾಂಗ್ಳೂರ್. ನಾನು ಮದುವೆ ಆಗಕ್ಕೆ 1 ಅಥವಾ 2 ವರ್ಷ ಮುಂಚೆಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ನಾನು ಹುಟ್ಟಿದ ಮೇಲೆ 2.5 3 ಅಥವಾ 3.5 ವರ್ಷ ಆಗಿದ್ದಾಗ ಅಪ್ಪ ಅಮ್ಮ ದೇ ಆರ್ ಅನ್ಕನ್ವೆನ್ಷನಲ್ ಸಿಂಗರ್ಸ್, ಅಂದರೆ ಟ್ರೈನ್ಡ್ ಆಗಿಲ್ಲ, ಬಟ್ ದೇ ಸಿಂಗ್ ವೆಲ್. ಸೊ ಮನೇಲಿ ಅಲ್ಲಿ ಇಲ್ಲಿ ಕೆಲಸ ಮಾಡುವಾಗ, ಹೌಸ್ ಹೋಲ್ಡ್ ಕೆಲಸಗಳು ಮಾಡುವಾಗ ಹಾಡ್ತಾಯಿದ್ರು. ಸೊ ನಾನು ರಿಪೀಟ್ ಮಾಡ್ತಿದ್ದೆ. ಸೊ ಅವ್ರಿಗೆ ಅನ್ಸಿರ್ಬೇಕೇನೋ. ಸೊ ದೆರ್ ಇಸ್ ಸಮಥಿಂಗ್ ಇನ್ ಹಿಮ್, ದೆರ್ ಮೈಟ್ ಬಿ ಸಮಥಿಂಗ್ ಇನ್ ಹಿಮ್, ವಿ ಹ್ಯಾವ್ ಟು ಪುಷ್ ಇಟ್ ಅಂತ. ಸೊ ತುಂಬ ಟ್ರೈ ಮಾಡಿದ್ರು. ತುಂಬ ಮ್ಯೂಸಿಕ್ ಟೀಚರ್ಸ್ ಹತ್ರ ಕರ್ಕೊಂಡು ಹೋಗಿ ಎನ್ರೋಲ್ ಮಾಡ್ಸೋಕ್ಕೆ, ಸಂಗೀತ ಕ್ಲಾಸಿಗೆ ಹಾಕಕ್ಕೆ ಟ್ರೈ ಮಾಡಿದ್ರು. ಬಟ್ ಎಲ್ಲ ಮ್ಯೂಸಿಕ್ ಟೀಚರ್ಸು ರೆಫ್ಯೂಸ್ ಮಾಡಿದ್ರಂತೆ. ಬಿಕಾಸ್ ತುಂಬ ಚಿಕ್ಕವನು, ಗ್ರಾಸ್ ಮಾಡೋಕ್ಕಾಗಲ್ಲ. 3.5 ವರ್ಷ ಗ್ರಾಸ್ ಮಾಡೋಕ್ಕಾಗಲ್ಲ, ಏನು ಹೇಳ್ಕೊಡೋಕ್ಕಾಗತ್ತೆ, ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಕರ್ಕೊಂಡು ಬನ್ನಿ ಅಂತ. ಬಟ್ ಆ 3.5 ವರ್ಷ ಟು 5-6 ವರ್ಷ ಆಗೋ ತನಕ ಆ ಗ್ಯಾಪಲ್ಲಿ ಏನಾದ್ರು ಮ್ಯೂಸಿಕ್ ಟಚ್ ನನ್ನಿಂದ ಬಿಟ್ಟು ಹೋದರೆ ಅನ್ನೋ ಭಯಕ್ಕೆ ಅಮ್ಮ ಸೇರಿಕೊಂಡ್ರು ಕ್ಲಾಸ್ಗೆ, ಮಲ್ಲೇಶ್ವರಮಲ್ಲೇ. ಸೊ ಐ ವಾಸ್ ಬಿಕಾಸ್ ಆಫ್ ಮೀ, ನನಗೋಸ್ಕರ ಸೇರಿಕೊಂಡಿದ್ದು. ಮ್ಯೂಸಿಕ್ ಕ್ಲಾಸಿಗೆ ಸೇರಿಕೊಂಡು ನನ್ನೂ ಕರ್ಕೊಂಡು ಹೋಗ್ತಿದ್ರು ಮ್ಯೂಸಿಕ್ ಕ್ಲಾಸ್ಗೆ, ಜಸ್ಟ್ ಬಿಕಾಸ್ ಸಂಗೀತ ನನ್ನ ಕಿವಿ ಮೇಲೆ ಬೀಳ್ತಿರ್ಲಿ ಅಂತ. ನನಗೆ ಡೈರೆಕ್ಟಾಗಿ ಕ್ಲಾಸಸ್ ಆಗಲ್ಲ ಅಂದರೂ ಕೂಡ ಸಂಗೀತ ನನ್ನ ಕಿವಿ ಮೇಲೆ ಬೀಳ್ತಿರ್ಲಿ ಅಂತ ಅಮ್ಮ ಕರ್ಕೊಂಡು ಹೋಗಿದ್ರು ನನ್ನ. ಅಮ್ಮ ಹೋಗ್ತಿದ್ರು, ಅಮ್ಮ ಹೇಳಿಸ್ಕೋತಾ ಇದ್ರು ಮ್ಯೂಸಿಕ್, ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಅಮ್ಮ ಹೇಳಿಸ್ಕೋತಾ ಇದ್ರು. ಸೊ ನಾನು ಕೂತ್ಕೊಂಡು ಕೇಳ್ತಾ ಇದ್ದೆ. ಇವಾಗ ಹೆಂಗಿತ್ತು ಅಂದರೆ, ನನಗೆ ಹುಷಾರಿಲ್ಲ ಅಥವಾ ನನ್ನನ್ನು ಬಿದ್ದು ಗಾಯ ಮಾಡಿ ನಾನು ಅಕಸ್ಮಾತ್ ಬರೋಕ್ಕಾಗಿಲ್ಲ, ಇಫ್ ಐ ಕುಡ್ ನ ಕಂಪನಿ ಮೈ ಮಾಮ್, ಅಮ್ಮನೂ ಹೋಗ್ತಿರ್ಲಿಲ್ಲ. ಸೊ ನನಗೋಸ್ಕರನೇ ಹೋಗ್ತಾ ಇದ್ದಿದ್ದು. ಸೊ ಅಫಿಷಿಯಲಿ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಎಷ್ಟೊಂದು ಬೇಸಿಕ್ ಆಫ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಲೆಸನ್ಸ್ ನಂಗೆ ತುಂಬ ಬಂದುಬಿಟ್ಟಿತ್ತು ಬಿಕಾಸ್ ಆಫ್ ದ್ಯಾಟ್. ಸೊ ಅಫಿಷಿಯಲಿ ನಾನು ಸ್ಟಾರ್ಟ್ ಮಾಡೋಷ್ಟಿಗೆ ಒಂದು ಸ್ವಲ್ಪ ಬಂದುಬಿಟ್ಟಿತ್ತು ಆಫ್ ಬೇಸಿಕ್ಸ್. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಅಫಿಷಿಯಲಿ ಫ್ರಮ್ ವಿದ್ವಾನ್ ಸಂಪತ್ ಕುಮಾರ್ ಸರ್. ಎಸ್, ಅವರು ಮೃದಂಗ ಕೂಡ ನುಡಿಸ್ತಾರೆ, ಹಾಡ್ತಾರೆ ಕೂಡ. ಸೊ ಅವರು ಫಸ್ಟ್ ಆಫ್ ಆಲ್ ನಮ್ಮ ಮನೆಗೆ ಬರ್ತಾಯಿದ್ರು. ಅವ್ರು ಇದ್ದಿದ್ದು ಮತ್ತಿಕೆರೆಯಲ್ಲಿ. ಅವ್ರು ನಮ್ಮ ಮನೆಗೆ ಬರ್ತಾಯಿದ್ರು. ಆ್ಯಂಡ್ ಅವ್ರು ಸಿಕ್ಕಾಪಟ್ಟೆ ಒಳ್ಳೆ ಬೇಸ್ ಹಾಕ್ಕೊಟ್ರು ನನ್ನ ವಾಯ್ಸ್ಗಾಗಲಿ, ನನ್ನ ಸ್ಕಿಲ್ಸ್ಗಾಗಲಿ. ಬಿಕಾಸ್ ಅವ್ರು ಟ್ರೈನ್ ಮಾಡ್ತಿದ್ದೇ ಬೇರೆ ಥರ. ಇವಾಗ ಹಿ ಯೂಸ್ ಟು ಜಸ್ಟ್ ಸ್ಟಿಕ್ ಆನ್ ಟು ಒನ್ ಲೆಸನ್ ಫಾರ್ ವೀಕ್ಸ್ ಟುಗೆದರ್, ಜಸ್ಟ್ ಒನ್ ಲೆಸನ್ ಫಾರ್ ವೀಕ್ಸ್ ಟುಗೆದರ್. ಸೊ ವೆರಿ ಸ್ಲೋ ಬಟ್ ಸ್ಟಡಿ ಅಂತಾರಲ್ಲ, ಆ ಥರ. ಆ್ಯಂಡ್ ಹಿ ಯೂಸ್ ಟು ಚಾರ್ಜ್ ವೆರಿ ಲೆಸ್ ಅಮೌಂಟ್ ಆಫ್ ಫೀಸ್ ಜಾಸ್ತಿ ಮಾಡಿ ಅಂತ ಅಪ್ಪ ಅಮ್ಮ ರಿಕ್ವೆಸ್ಟ್ ಮಾಡಿದ್ರು. ಇಲ್ಲ ಪರವಾಗಿಲ್ಲ, ಶ್ರದ್ಧೆಯಿಂದ ಕಲಿತಿದ್ದಾನಲ್ಲಮ್ಮ, ಪರವಾಗಿಲ್ಲ ಅಂತಿದ್ರಂತೆ. ಆ್ಯಂಡ್ ದೆನ್ ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಆ್ಯಂಡ್ ಅವ್ರು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಸೊ ಅವ್ರು ಹೇಳಿದ್ರು, ನನಗೆ ಬರೋಕ್ಕಾಗಲ್ಲ, ನೀವೇ ಬನ್ನಿ ನಮ್ಮ ಮನೆಗೆ ಅಂತ. ಸೊ ಅವಾಗ ಅಪ್ಪ ಕರ್ಕೊಂಡು ಹೋಗ್ತಾಯಿದ್ರು ನನ್ನ. ಅಪ್ಪ ಆ್ಯಕ್ಚುಲಿ ವರ್ಕ್ ಮುಗಿಸಿ ಬರ್ತಿದ್ದು ರಾತ್ರಿ 8-8:30 ಬರ್ತಾಯಿದ್ರು. ಆ್ಯಂಡ್ ದೆನ್ ಆಫ್ಟರ್ ಕಮಿಂಗ್ ಟು ಮೈ ಹೌಸ್, ಅಲ್ಲಿಂದ ಮತ್ತೆ ನನ್ನ ಕರ್ಕೊಂಡು ಹೋಗ್ತಾಯಿದ್ರು ಅಷ್ಟೊತ್ತಿನ ಮೇಲೆ. ಸೊ ದಿಸ್ ವಾಸ್ ಹೌ ಇಟ್ ಸ್ಟಾರ್ಟೆಡ್, ಎವ್ರಿಥಿಂಗ್ ಸ್ಟಾರ್ಟೆಡ್. I think, their hard work and interest Yes, to make definitely. you a singer has paid off today. Yes. Definitely. Not just them, I think you made even the gurus proud. Because like you said, ಅಲ್ಲ ಕನ್ಸಿಸ್ಟೆಂಟ್ ಆಗಿ ಒಂದೇ ಒಂದು ಪಾಠನೇ ಅಭ್ಯಾಸ ಮಾಡೋಕ್ಕೆ ಮಾಡ್ತಿದ್ರು ಅಂತ. ಐ ಥಿಂಕ್ ದಟ್ ಈಸ್ ದ
ಆ್ಯಕ್ಚುಯಲ್ ಲಕ್ಷಣ ಆಫ್ ಅ ಗುಡ್ ಸಿಂಗರ್ ಅಂತ ಹೇಳ್ಬೋದು. ಬಿಕಾಸ್ ಎಸ್ ಮೊನ್ನೆ ವಿ ವರ್ ಜಸ್ಟ್ ಹ್ಯಾವಿಂಗ್ ಅ ಸ್ಮಾಲ್ ಪಾಡ್ಕಾಸ್ಟ್ ವಿತ್ ಇವನ್ ಅಂಕಿತಾ ಕುನು. ದಟ್ಸ್ ವಾಟ್ ಶಿ ವಾಸ್ ಆಲ್ಸೋ ಸೇಯಿಂಗ್, ಅದೇ ಲೆಸನ್ಸ್ನ ನಮಗೆ ರೆಪಿಟೇಟಿವ್ಲಿ ಮಾಡಿ 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 ಅದು ಪಕ್ಕಾ ಆಗೋ ತನಕ ಮುಂದಿನ ಕ್ಲಾಸಿಗೆ ಹೋಗ್ತಾ Yes, ಇರಲಿಲ್ಲ. yes, ಆ್ಯಂಡ್ yes. ಐ ಥಿಂಕ್ ದಟ್ಸ್ ವೈ ಯು ಆರ್ ಆಲ್ ವಾಟ್ ಯು ಆರ್ ಟುಡೇ. ಇಲ್ಲ, ಜಸ್ಟ್ ಸಂಪತ್ ಕುಮಾರ್ ಸರ್ ಅಲ್ಲ, ಆಲ್ ದ ಟೀಚರ್ಸ್ ಹೂಮ್ ಹ್ಯಾವ್ ಗಾಟ್. ಸಂಪತ್ ಕುಮಾರ್ ಸರ್ ಹತ್ರ ಆದಮೇಲೆ ಸಂಪತ್ ಕುಮಾರ್ ಸರ್ಗೆ ಇನ್ನೂ ಸ್ವಲ್ಪ ನಾನು ಇನ್ಮೇಲೆ ಟೀಚ್ ಮಾಡಲ್ಲ, ಐ ಡೋಂಟ್ ಥಿಂಕ್ ಐಲ್ ಬಿ ಏಬಲ್ ಟು, ಹೀ ಈಸ್ ಕ್ವೈಟ್ ಓಲ್ಡ್ ನೌ. ಸೊ ಅಲ್ಲಿಂದ ಐ ಮೂವ್ಡ್ ಟು ನಮ್ಮ ಮನೆ ಹತ್ರನೇ ಅಗೇನ್ BJP ಆಫೀಸ್ ಹತ್ರ ಪದ್ಮಶ್ರೀ ಅಂತ ಒಬ್ರು ಇದ್ದಾರೆ, ವಿದುಷಿ ಪದ್ಮಶ್ರೀ ಅಂತ. ಶಿ ಈಸ್ ಅ ಸ್ಟೂಡೆಂಟ್ ಆಫ್ ವಿದ್ವಾನ್ ಶೃಂಗೇರಿ ನಾಗರಾಜ್ ಅವರು. ಸೊ ಅವ್ರ ಹತ್ರ ಕಲಿತಾ ಇದ್ದೆ. ಶಿ ವಾಸ್ ಆಲ್ಸೋ ವೆರಿ ಜನರಸ್ ಆ್ಯಂಡ್ ಶಿ ವಾಸ್ ವೆರಿ ಸ್ಟ್ರಿಕ್ಟ್, ತುಂಬ ಸ್ಟ್ರಿಕ್ಟ್, ಹುಚ್ಚಾಪಟ್ಟೆ ಬೈದು ಕಳಿಸೋರು, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿಲ್ಲ ಅಂದ್ರೂ ಕೂಡ. ಆ್ಯಂಡ್ ಆಲ್ಸೋ ನನ್ನನ್ನು ತೋರ್ಸಿ ಅವ್ರ ಮಗನಿಗೂ ಬೈತಿದ್ರು, ನೋಡು ಕಲ್ತ್ಕೊ ಅಂತ. ಶಿ ಯೂಸ್ ಟು ಸ್ಕೋಲ್ಡ್ ಹರ್ ಸನ್, ಶ್ರೀನಿಧಿನ್ ನೋಡ್ ಕಲ್ತ್ಕೊ ಅಂತ. ಒಂದಿನ ಫುಲ್ ನೆನ್ಕೊಂಡು ಹೋಗ್ಬಿಟ್ಟಿದ್ದೆ ಮಳೆಯಲ್ಲಿ. ಅವಾಗ ಶಿ ಗೇವ್ ಮೀ ಹರ್ ಸನ್ಸ್ ಕ್ಲೋತ್ಸ್. ಹೌ ಸ್ವೀಟ್. ಶಿ ವಾಸ್ ವೆರಿ ಸ್ವೀಟ್. ಆ್ಯಂಡ್ ಆಮೇಲೆ ಹೋಗ್ತಾ ನನ್ನ ವಾಯ್ಸ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ದಿಸ್ ವಾಯ್ಸ್ ಆಫ್ ಮೈನ್, ದಿಸ್ ವಾಸ್ ನಾಟ್ ಲೈಕ್ ಹೌ ಇಟ್ ಈಸ್ ರೈಟ್ ನೌ. ಸೊ ವಾಯ್ಸ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಫೀಮೇಲ್ ಟೀಚರಿಂದ ಐ ಕುಡಂಟ್ ಲರ್ನ್ ವೆಲ್. ಹೋಗ್ತಾ ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಫ್ರಮ್ ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಸರ್. ಎಸ್ ಓಕೆ. ಎಸ್. ಸೊ ಇವಾಗ 10-12 ವರ್ಷ ಆಯಿತು ಅವರಿಂದನೇ ಕಲಿತಾ ಇದ್ದೀನಿ. ಆ್ಯಂಡ್ ಎಲ್ಲರಿಗೂ ಗೊತ್ತು ಸುಚೇತನ್ ಸರ್ ಬಗ್ಗೆ, ಹೌ ಗುಡ್ ಹೀ ಈಸ್, ಹೌ ಎಷ್ಟು ಒಳ್ಳೆ ಮೆಂಟರ್ ಅವರು ಅಂತ ಎಲ್ಲರಿಗೂ ಗೊತ್ತು. ಸೊ ಐ ಥಿಂಕ್ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಗಾಡ್ ಬಿಕಾಸ್ ಆಫ್ ಸಚ್ ಸಪೋರ್ಟಿವ್ ಪೇರೆಂಟ್ಸ್. ಆ್ಯಂಡ್ ನಾನು ಯಾರ್ಯಾರಿಂದ ಸಂಗೀತ ಕಲ್ತಿದ್ದೇನೋ ಇಲ್ಲಿವರೆಗೂ, ದೇ ಹ್ಯಾವ್ ಪೋರ್ಡ್ ಇನ್ ಲಾಟ್ ಆಫ್ ಟೈಮ್ ಆ್ಯಂಡ್ ವಾಟ್ ಎವರ್ ದೇ ನೋ. ಧಾರೆ ಎರೆಯೋದು ಅಂತಾರಲ್ಲ. ಎಸ್ ಅವ್ರು ಏನು ಅಂದರೆ, ಇವಾಗ ಪದ್ಮಶ್ರೀ ಮ್ಯಾಮ್ ಆಗಲಿ ಅಥವಾ ಸುಚೇತನ್ ಸರ್ ಆಗಲಿ, ಅಂದರೆ ಸಂಪತ್ ಕುಮಾರ್ ಸರ್ ಹತ್ರ ನಾನು ಹೋಗುವಾಗ ಇಟ್ ವಾಸ್ ವೆರಿ ಬೇಸಿಕ್. ಬಟ್ ಪದ್ಮಶ್ರೀ ಮ್ಯಾಮ್ ಆ್ಯಂಡ್ ಸುಚೇತನ್ ಸರ್ ಹತ್ರ ಆಗಲಿ ಸ್ವಲ್ಪ ಅಡ್ವಾನ್ಸ್ ಟ್ರೈನಿಂಗ್ ಆಯಿತು ನನಗೆ. ಆ್ಯಂಡ್ ಸ್ವಲ್ಪ ಸಿಂಪಲ್ ಆಗಿರೋ ಲೆಸನ್ಸ್ನು ಕೂಡ ದೇ ಯೂಸ್ ಟು ಕಾಂಪ್ಲಿಕೇಟೆಡ್ ಪರ್ಪಸ್ಫುಲಿ ಜಸ್ಟ್ ಬಿಕಾಸ್ ಐ ಕುಡ್ ಡೂ ಇಟ್. You had the potential ಅಂತ. Yes, just Let's because I could tap do the it. best potential in him ಅನ್ನೋ ಥರ. ಅಲ್ಲ, ಆ ಇನಿಷಿಯೇಟಿವ್ ಕೂಡ ಟೀಚರ್ಸ್ ತಗೊಳ್ಳಲ್ಲ. ಖಂಡಿತ. ಸಿಲೆಬಸ್ ಖಂಡಿತ. ಏನಿದೆ ಪಾಠ ಮಾಡಿ ಕಳಿಸು ಅಷ್ಟೇ. ಹೌದು. ಇವಾಗ ಬೇರೆ ಟೀಚರ್ಸ್ ಎಲ್ಲ ಮಾಡೋದು. ಬಟ್ ಅಷ್ಟು ಎಕ್ಸ್ಟ್ರಾ ಟೈಮ್ ಆಗಲಿ, ಎಕ್ಸ್ಟ್ರಾ ಎಫರ್ಟ್ಸ್ ಆಗಲಿ ಯಾರು ಹಾಕ್ತಾರೆ ಟೀಚರ್ಸ್ ಇತ್ತೀಚೆಗೆ? ಖಂಡಿತ. ಸೊ ಐ ಶುಡ್ ಬಿ ಗ್ರೇಟ್ಫುಲ್ ಟು ಆಲ್ ಅಷ್ಟೇ. Hey, how was your school and then the college teachers when you were actually going through all these things? ಎಸ್. Studies ಅಲ್ಲಿ ಏನನ would it take a back seat because of your music or how was it like, because ಅಷ್ಟು ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ತಿದ್ದೆ ಅಂತಂದಾಗ ಅಲ್ಲಿ academicsಗೆ ಒಂಚೂರು ಅಡೆತಡೆ ಬಂತಾ ಅಥವಾ? ಅಡೆತಡೆ ಮ್ಯಾಮ್, ಐ ಥಿಂಕ್ ನಮ್ಮಮ್ಮ ನನಗೆ ತುಂಬ ಚೆನ್ನಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಸ್ತಾರೆ. ಸೂಪರ್. ಇವಾಗ ಎಷ್ಟಪ್ಪ, 2 ಗಂಟೆನಾ? 2 ಗಂಟೆಯಿಂದ 4 ಗಂಟೆ ತನಕ ಓದ್ಕೊ. 4 ಗಂಟೆ ತನಕ ಎದ್ದು ಬರಬೇಡ. 4 ಗಂಟೆ ತನಕ ಓದ್ಕೊ. ಏನೇನು ಓದಿದ್ದೆ ನಾನು ಕೇಳ್ತೀನಿ. 4 ಗಂಟೆ ಆಯ್ತಾ, ಅರ್ಧ ಗಂಟೆ ಆಟಾಡ್ಕೊಂಡು ಹೋಗು. ಓಕೆ, ಅರ್ಧ ಗಂಟೆ ಆಯ್ತಾ, ಓಕೆ 4:30ಇಂದ 6:30 ತನಕ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡು. ಅಮ್ಮ ಹೇಳಿ ಮಾಡಿಸ್ತಾ ಇದ್ರು. ಸೊ ಐ ಥಿಂಕ್ ದ್ಯಾಟ್ ಹೆಲ್ಪ್ ಮೀ ಅ ಲಾಟ್. I think that would have brought in a lot of discipline also. ಎಸ್. ಅಲ್ಲ? ಇವಾಗ ಬೇರೆ ಮಕ್ಕಳೆಲ್ಲ ಇವಾಗ 12th ಸ್ಟ್ಯಾಂಡರ್ಡ್ ಅಂದ ತಕ್ಷಣ ಮ್ಯೂಸಿಕ್ ಕ್ಲಾಸ್ನ ಬಿಟ್ಬಿಡ್ತಾರೆ, ಅಥವಾ 10th ಸ್ಟ್ಯಾಂಡರ್ಡ್ ಅಂತ ಮ್ಯೂಸಿಕ್ ಕ್ಲಾಸ್. ಐ ನೆವರ್ ಡಿಡ್ ಇಟ್. ಹೋಗ್ತಿದ್ದೆ, ಬಟ್ ಅದೇ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು. ಏನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿಲ್ವಲ್ಲ ಅಂತ ಬೈತಿದ್ರು ಟೀಚರ್ಸು ಕೂಡ. ಸೊ ಐ ಯೂಸ್ ಟು ಟೆಲ್ ದಮ್, ಸರ್ ಎಕ್ಸಾಮ್ ಸರ್, ಪ್ಲೀಸ್ ಸರ್ ಇದೊಂದ್ಸರಿ ಬಿಟ್ಬಿಡಿ ಸರ್, ಎಕ್ಸಾಮ್ಸ್ ನಡೀತಿದೆ ಸರ್. ಸೊ ಐ ಆಮ್ ಆ್ಯಕ್ಚುಲಿ ವೆರಿ ಹ್ಯಾಪಿ ದ್ಯಾಟ್ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಆಯಿತು ನನಗೆ ಅಂತ. ಆ್ಯಂಡ್ ಸ್ಟಡೀಸಲ್ಲಿ ಸ್ವಲ್ಪ ಬ್ಯಾಕ್ ಸೀಟ್ ಸ್ವಲ್ಪ ಆಗಿತ್ತು. ಎಸ್, ಆಗಿತ್ತು ಮ್ಯೂಸಿಕ್ಗೋಸ್ಕರ. ಬಟ್ ಮೈ ಸ್ಕೂಲಿಂಗ್ ವಾಸ್ ವೆರಿ ನೈಸ್. ಸ್ಕೂಲಿಂಗ್ ಐ ಡಿಡ್ ಇನ್ ಆರ್ಮಿ ಪಬ್ಲಿಕ್ ಸ್ಕೂಲ್. ವಾರೆವಾ, ಅದು ಡಿಸಿಪ್ಲಿನ್ಡೇ. ಎಸ್, ಆರ್ಮಿ ಪಬ್ಲಿಕ್ ಸ್ಕೂಲ್. ಅಂದರೆ ಎಷ್ಟು ನಿಮಿಷ ಲೇಟಾಗಿ ಬರ್ತಿದ್ವು ಅಷ್ಟು ರೌಂಡ್ ಹೊಡಿಬೇಕು, ಗ್ರೌಂಡ್ ಅಷ್ಟು ರೌಂಡ್. ಸೊ ಡಿಸಿಪ್ಲಿನ್ ಅಲ್ಲಿಂದ ಕೂಡ ಬಂತು. ಆ್ಯಂಡ್ ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿ ಸಪೋರ್ಟ್ ನನಗೆ ಇಟ್ ವಾಸ್ ಅ ಮಿಕ್ಸ್. ಕೆಲವು ಸಪೋರ್ಟ್ ಮಾಡ್ತಿದ್ರು, ಕೆಲವು ಸ್ಟಾಫ್ ಸಪೋರ್ಟ್ ಮಾಡ್ತಿದ್ರು, ಕೆಲವು ಸ್ಟಾಫ್ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಜಸ್ಟ್ ಬಿಕಾಸ್ ಇಟ್ಸ್ ಡೆಲ್ಲಿ ಅಫಿಲಿಯೇಟೆಡ್ ಸ್ಕೂಲ್, ಅವ್ರಿಗೆ ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್. ಅಂದರೆ ಆ ಕ್ಯಾಂಪಸ್ ಒಳಗೆ ಹೊಟ್ಟೋದ್ರೆ ನಿಮಗೆ ಬೆಂಗಳೂರು ಅಂತಾನೆ ಅನ್ಸಲ್ಲ. ಕಂಪ್ಲೀಟ್ಲಿ ಇದ್ರ ಹಿಂದಿ ಮಾತಾಡ್ತಾರೆ, ಇಲ್ಲ ಇಂಗ್ಲೀಷ್ ಮಾತಾಡ್ತಾರೆ, ಕನ್ನಡ ಮಾತಾಡೋರು ಸಿಗೋದೇ ಇಲ್ಲ. ಸೊ ಇಟ್ಸ್ ಆ ಥರ ಎನ್ವೈರ್ಮೆಂಟಲ್ಲಿ ಅವ್ರಿಗೆ ಅರ್ಥ ಮಾಡ್ಸೋಕ್ಕೂ ನನ್ನ ಕೈಲಿ ಆಗ್ತಿರಲಿಲ್ಲ, ಅವ್ರು ಅರ್ಥನೂ ಮಾಡ್ಕೋತಾ ಇರಲಿಲ್ಲ ಅಬೌಟ್ ವಾಟ್ ಎವರ್ ಹ್ಯಾಪನ್ಸ್ ಇನ್ ದಿ ಇಂಡಸ್ಟ್ರಿ. And you were too young, I was think, too young, yes. to explain also. Yes.
ಸೊ ಫ್ರಮ್ ಮೈ PU, ಫ್ರಮ್ ಮೈ 11th 12th +2 ಇಂದ ಎವ್ರಿ ಒನ್ ವಾಸ್ ವೆರಿ ವೆರಿ ಸಪೋರ್ಟಿವ್. Which college did you go to, Srinidhi? PU-ನಲ್ಲ Huh. PU-ನಲ್ಲ I was in Vidyamandir PU college. Oh, Yes. super. I think you were making the college also feel proud about Yes, your yes. accolades and achievements ಎಲ್ಲ. So naturally, I think they would also go hand in hand. NCC-ಗೂ ಹೋಗಿದ್ದೆ ನಾನು. I represented my ಅರೆ college in NCC. ಅರೆ So yeah, ವಾ. that's a different track which leads to a huge big story. NCC-ನೂ ಕೂಡ. ಸೂಪರ್. ಇದೆಲ್ಲ ಮುಗಿದು ಈ ರಿಯಾಲಿಟಿ ಶೋಗೆ ಬರಬೇಕು ಅನ್ನೋದು ಹೆಂಗೆ ಇದು, ಹೌ ಡಿಡ್ ದಿಸ್ ಟೇಕ್ ಆಫ್? ಬಿಕಾಸ್ ಯು ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ಮೆನಿ ರಿಯಾಲಿಟಿ Yes, ಶೋಸ್ ಅಂಡ್ yes, ವೆರಿ yes. ಪ್ರಾಮಿನೆಂಟ್ ಸ್ಟೇಜಸ್ ಆಲ್ಸೋ. ಸೊ ಲೆಟ್ಸ್ ಗೋ ಒನ್ ಬೈ ಒನ್. ಇವಾಗ ಫಸ್ಟ್ ರಿಯಾಲಿಟಿ ಶೋ ಹೆಂಗಾಯಿತು? ಎದೆ ತುಂಬಿ ಹಾಡುವೆನು ಹೆಂಗಾಯಿತು? ವಿಲ್ ಜಸ್ಟ್ ಗೋ ವಿತ್ ದ್ಯಾಟ್. First reality show, it was ಟ್ರೈ ಮಾಡೋಣ ಅಂತ. ಮಲ್ಲೇಶ್ವರಮಲ್ಲೇ ಗಾಂಧಿ ಭವನ ಅನ್ಸುತ್ತೆ. ಗಾಂಧಿ ಭವನದಲ್ಲಿ ಆಡಿಷನ್ಸ್ ನಡೀತಾ ಇತ್ತು. ಶ್ರೀನಿವಾಸ್ ಸರ್, ತುಂಬ ಜನಕ್ಕೆ ಗೊತ್ತಿರುತ್ತೆ, ಶ್ರೀನಿವಾಸ್ ಸರ್ ತಗೋತಾ ಇದ್ರು ಆಡಿಷನ್ಸು. ಆ್ಯಂಡ್ ಅಲ್ಲಿ ನಾನು ಹಾಡಿದೆ. ಎವ್ರಿ ಒನ್ ವರ್ ಕ್ವೈಟ್ ಇಂಪ್ರೆಸ್ಡ್. ಸೊ ನನ್ನ ಮೆಗಾ ಆಡಿಷನ್ಗೆ ಅಂತ ಸೆಲೆಕ್ಟ್ ಮಾಡಿದ್ರು, ಎದೆ ತುಂಬಿ ಹಾಡುವೆನು ಅಲ್ಲಿ. ಆ್ಯಂಡ್ ಮೆಗಾ ಆಡಿಷನಲ್ಲಿ SPB ಸರೇ ಕೂತ್ಕೊಂಡು ಜಡ್ಜ್ ಮಾಡ್ತಾ ಇದ್ದಿದ್ದು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಿಧಿ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಶ್ರೀನಿಧಿ, ವೆಲ್ಕಮ್ ಟು ಯು. ಸೊ ವಿಡಿಯೋಸ್ ಏನಾದ್ರು ನೋಡಿದ್ರೆ ಅಲ್ಲಿದು ನಾನು ಕ್ಯಾಮ್ರಾ ನೋಡ್ಕೊಂಡು ಹಾಡೇ ಇಲ್ಲ. SPB ಸರ್ ವಾಸ್ ಸಿಟ್ಟಿಂಗ್ ಹಿಯರ್, ಐ ವಾಸ್ ಸಿಂಗಿಂಗ್ ಲೈಕ್ ದಿಸ್. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಎವ್ರಿ ಒನ್ ಲೈಕ್ ಕ್ಯಾಮ್ರಾ ನೋಡ್ಕೊಂಡು ಹಾಡಬೇಕು ಕಣೋ, ಅವ್ರನ್ನ ನೋಡ್ಕೊಂಡು ಹಾಡಿ. ಐ ವಾಸ್ ಲೈಕ್, ಅವ್ರನ್ನ ಇಷ್ಟು ಹತ್ರದಿಂದ ನೋಡೋಕೆ ಚಾನ್ಸ್ ಸಿಕ್ಕರೆ ನಾನು ಕ್ಯಾಮ್ರಾ ಯಾಕೆ ನೋಡಲಿ, ಅವ್ರನ್ನ ನೋಡ್ತೀನಿ. ವಾಟ್ ಅ ಜೆಂಟಲ್ಮನ್ ಅಲ್ಲ ಅವರುನು. ಎಸ್, ನಾನು ಕ್ಯಾಮ್ರಾ ಯಾಕೆ ನೋಡಲಿ, ಅವ್ರನ್ನ ನೋಡ್ತೀನಿ. ಅಷ್ಟು ವಾಟ್ ವಾಸ್ ಯುವರ್ ಹತ್ರದಿಂದ ಚಾನ್ಸ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ವಿತ್ ಹಿಮ್? ಹೀ ಈಸ್ ವೆರಿ ಸ್ವೀಟ್. ಆ್ಯಕ್ಚುಲಿ ಒಂದು ಸಾಂಗ್ ಹಾಡಿದ್ದೆ ನಾನು, ಶಂಭೋ ಶಿವ ಶಂಭೋ ಒಂದು ಸಾಂಗ್ ಹಾಡಿದ್ದೆ. ಸೊ ಅವಾಗ ಎಷ್ಟು ಸ್ವೀಟಾಗೆ ದಟ್ ಸಾಂಗ್ ನೀಡ್ಸ್ ಲಾಡ್ ಆಫ್ ಪವರ್, ಲಾಡ್ ಆಫ್ ಎನರ್ಜಿ. ಆ್ಯಂಡ್ ಐ ವಾಸ್ 5th 6th ಸ್ಟ್ಯಾಂಡರ್ಡ್. ಸೊ ವಾಯ್ಸ್ ಇನ್ನೂ ಕುಯ್ ಅಂತ ಇತ್ತು. ಅವರು ಅರ್ಥ ಮಾಡಿಸಿದ್ರು, ನೋಡಪ್ಪ ಅಷ್ಟೊಂದು ಪ್ರೆಷರ್ ಹಾಕಬಾರ್ದು, ಯುವರ್ ಲಂಗ್ಸ್ ಆರ್ ಟೂ ಸ್ಮಾಲ್, ಯುವರ್ ಲಂಗ್ಸ್ ಆರ್ ಸ್ಟಿಲ್ ವೆರಿ ವೆರಿ ಸ್ಮಾಲ್ ಅಂತ. ಐ ಸ್ಟಿಲ್ ರಿಮೆಂಬರ್ ಅವ್ರು ಹೇಳಿದ್ದು, ಯುವರ್ ಲಂಗ್ಸ್ ಆರ್ ವೆರಿ ಸ್ಮಾಲ್, ಅಷ್ಟೊಂದು ಪ್ರೆಷರ್ ಹಾಕಬೇಡ ಲಂಗ್ಸ್ ಮೇಲೆ ಅಂತ. ಸೊ ತಪ್ಪನ್ನೆಲ್ಲ ತಿದ್ದೋರು. ಆ್ಯಂಡ್ ಆಲ್ಸೋ ಹಿ ಯೂಸ್ ಟು ಸ್ಕಲ್ಪ್ಚರ್ ಆರ್ ಕ್ಯಾರೆಕ್ಟರ್. ಅಂದರೆ ಒಂದಿನ 3/4 ಹಾಕೊಂಡು ಹೋಗ್ಬಿಟ್ಟಿದ್ದೆ ಒಂದು ಎಪಿಸೋಡ್ಗೆ. ಸಟಲ್ ಆಗಿ ನಂಗೆ ಬೇಜಾರು ಆಗದಿರೋ ಥರ ಸಟಲ್ ಆಗಿ ಹೇಳಿದ್ರು, ಈ ಥರ ಬಟ್ಟೆ ಹಾಕೊಂಡು ಬರಬಾರ್ದು ಅಂತ. ಸೊ ಹೀಸ್ ಅ ಜೆಂಟಲ್ಮನ್. ಅಂದರೆ ಅಗೇನ್ ದ ಹೋಲ್ ಕಂಟ್ರಿ ನೋಸ್ ವಾಟ್ ಹಿ ಈಸ್. ಐ ನೋ. ನನ್ನಂಥ ಒಬ್ಬ ಚಿಕ್ಕ ಹುಡುಗಂಗೆ ಅವಾಗಿನ್ನೂ ಶ್ರುತಿನೂ ಸೇರಿಸ್ತಿದ್ನೋ ಇಲ್ವೋ ನಾನು ಸರಿಯಾಗಿ, ಇವಾಗಲೂ ಆಗಲ್ಲ, ಇವಾಗಲೂ ಬರಲ್ಲ, ಬಟ್ ಅವಾಗ ಅಷ್ಟು ಚೆನ್ನಾಗಿ ಶ್ರುತಿ ಸೇರಿಸ್ತಿದ್ನೋ ಇಲ್ವೋ. ಅವ್ರು ಬಂದು ನನಗೆ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ಹೇಳೋಷ್ಟು ಜನರಾಸಿಟಿ ಎಷ್ಟು ಜನಕ್ಕಿರುತ್ತೆ, ಈವನ್ ಆಫ್ಟರ್ ರೀಚಿಂಗ್ ದ್ಯಾಟ್ ಲೆವೆಲ್. Yeah. He can be a child with a child and an Yes. adult with an adult. Yes. And I think he had that kind of a special connection with Yes. each one of them whom he interacted with, Yes. and to make them feel like they belong to him. ಎಸ್ That is a very rare quality. ಯಾರಾದ್ರು ಅಲ್ವಾ? ಅಲ್ಲಿ ಐ ಸ್ಟಿಲ್ ರಿಮೆಂಬರ್ ಎದೆ ತುಂಬೆ ಹಾಡುವನ್ನು ಅಲ್ಲಿ ಅವ್ರಿಗೆ ಟಚ್ ಅಪ್ ಮಾಡ್ತಾ ಇದ್ರು ಒಬ್ರು. ಟಚ್ ಅಪ್ ಮಾಡಕ್ಕೆ ಅವ್ರು ಬಂದ ತಕ್ಷಣ ಹಿ ಯೂಸ್ ಟು ಡೂ ದಿಸ್. Darling. ಎಸ್, You are ಅಂದ್ರೆ darling. ಇಡೀ ಸೆಟ್ನ ಹಿ ಯೂಸ್ ಟು ಮೇಕ್ ಇಟ್ ಸೋ ಲೈವ್ಲಿ. ಎಲ್ಲಾರು ವಾವ್ ಸೋ ನೈಸ್ ಅಂತ ಅನ್ಬೇಕು. ಟಚ್ ಅಪ್ ಮಾಡಕ್ಕೆ ಬಂದ ತಕ್ಷಣ ಹಿಂಗೆ ಕುತ್ಕೊಂಡ್ಬಿಡೋರು, ಆಯ್ತಪ್ಪ ಮಾಡಪ್ಪ ಏನು ಬೇಕಾದರೂ ಮಾಡಪ್ಪ ಅಂತ. ಸೊ ಹಿ ವಾಸ್ ದ್ಯಾಟ್ ಲೈವ್ಲಿ. ಸೊ ದೋಸ್ ವರ್ ದ ಗೋಲ್ಡನ್ ಡೇಸ್ ಅಂತಾನೆ ಹೇಳ್ತೀನಿ ನಾನು. ದ್ಯಾಟ್ 2 to 3 months were the golden days of my life. So that reality show was your first Was my reality. first reality show, yes. So you aced even there? ಏಸ್ಡ್ ಅಂತ ಹೇಳಲ್ಲ, ಐ ವಾಸ್ ನಾಟ್ ಬ್ಯಾಡ್ ಆಲ್ಸೋ ಅವಾಗ. ಯಾಕಂದ್ರೆ Was that a competition kind of a thing, or was it like it was a episodes competition. where It was a competition. It was a Oh, competition. okay. ಎಪಿಸೋಡ್ಸ್ ಬರೀ ಎಪಿಸೋಡ್ಸ್ ಅಂತ ಆಗ್ತಿದ್ದು ತುಂಬಾ ಮುಂಚೆ, ಬಟ್ ನಾನು ಹೋದಾಗ ಇಟ್ ವಾಸ್ ಅ ಕಾಂಪಿಟಿಷನ್. ಆ್ಯಂಡ್ ಅವಾಗ ಏನಂದರೆ ನನಗೆ ನನ್ನನ್ನು ನಾನು ಸ್ಟೇಜ್ ಮೇಲೆ ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕಂತಾನೆ ಗೊತ್ತಿರಲಿಲ್ಲ. ನೀವು ಯೂಟ್ಯೂಬಲ್ಲಿ ಇರುತ್ತೆ ಇವಾಗ ಮೋಸ್ಟ್ಲಿ ಒಂದು ಹಾಡು ನೋಡಿದ್ರೆ, ಈ ಕೈಲಿ ಮೈಕ್ ಇದೆ, ಐ ಹ್ಯಾವ್ ಸಂಗ್ ಲೈಕ್ ದಿಸ್ ಐ ಹ್ಯಾವ್ ಸಂಗ್ ದ ಹೋಲ್ ಸಾಂಗ್, ಐ ಹ್ಯಾವ್ ಸಂಗ್ ಲೈಕ್ ದಿಸ್. ಮೂಮೆಂಟ್ ಅಂದರೆ ಇಷ್ಟೇ. ಸೊ ಸ್ಟೇಜ್ ಮೇಲೆ ನಾನು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು, ಹೌ ಟು ಕ್ಯಾಪ್ಚರ್ ದಿ ಆಡಿಯನ್ಸ್ ಐಸ್, ಅವೆಲ್ಲ ನನಗೆ ಗೊತ್ತಿರಲಿಲ್ಲ. ಸೊ
ಆ ಶೋ ಆಗ್ತಾ 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 ಕಲಿತಾ ಬಂದೆ ನಾನು ಅದನ್ನು. ಕ್ವಾರ್ಟರ್ ಫೈನಲ್ಸ್ ತನಕ ಬಂದೆ ಅದರಲ್ಲಿ. ಸೂಪರ್. ಅದಾದ್ಮೇಲಿಂದ ಹೆಂಗೆ ಮುಂದುವರಿತು ಶ್ರೀನಿಧಿ? ಐ ನೋ ದಟ್ ಯು ವರ್ ಆಲ್ಸೋ ಅ ಪಾರ್ಟ್ ಆಫ್ ಅ ವೆರಿ ಸಿಗ್ನಿಫಿಕೆಂಟ್ ಸ್ಟೇಜ್ ಆಫ್ ದಿಸ್ ರಿಪಬ್ಲಿಕ್ ಡೇ ಪರೇಡ್. ಎಸ್. How did you get to be there and what was your experience? And it's difficult to crack a lot to be Yes. in such a prominent place. ಹೌದು. How did that happen? ದ್ಯಾಟ್ ಇಸ್ ಅದನ್ನ ನೆನೆಸ್ಕೊಂಡ್ರೆ ಇವಾಗಲೂ ಗೂಸ್ ಬಂಪ್ಸ್ ಬರುತ್ತೆ ನನಗೆ. ಬಿಕಾಸ್ ಅಲ್ಲಿ ನಾನು ಯಾವ ಥರ ಲೈಫ್ ಲೀಡ್ ಮಾಡಿದ್ದೆ, ದ್ಯಾಟ್ ಈಸ್ ಅನ್ಎಕ್ಸ್ಪ್ಲೇನಬಲ್, ಅನ್ಇಮ್ಯಾಜಿನಬಲ್. ಇವಾಗಲೂ ನೆನೆಸ್ಕೊಂಡ್ರೆ ಯಪ್ಪ ನಾನಾ ಅದು ಅಂತ ಅನ್ಸುತ್ತೆ. ಬಿಕಾಸ್ ದೇರ್ ಆರ್ ಅಬೌಟ್ 34 to 35 lakh NCC cadets all over the country. Among whom 111 ಜನ ಹೋಗ್ತಾರೆ ಡೆಲ್ಲಿಗೆ ಅಷ್ಟೇ. 111 ಜನರಲ್ಲಿ ನಾನು ಇದ್ದೆ. ಐ ಆಮ್ ಆಲ್ಸೋ ಗೋಲ್ಡ್ ಮೆಡಲಿಸ್ಟ್. ಅರೆ ವಾ. ಸೊ ಅದು ಸ್ಟಾರ್ಟ್ ಆಗೋದು ಫ್ರಮ್ ಯುವರ್ ಕಾಲೇಜ್ ಇಟ್ ಸೆಲ್ಫ್. ಇಫ್ ಯುವರ್ ಕಾಲೇಜ್ ಇಸ್ ಅಫಿಲಿಯೇಟೆಡ್ ಟು ಎನಿ NCC ಬೆಟಾಲಿಯನ್, ನಿಮ್ಮ ಕಾಲೇಜಲ್ಲಿ ಸೆಲೆಕ್ಷನ್ ನಡೆಯುತ್ತೆ. ಸೊ ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್ ಇನ್ ಯೋರ್ ಕಾಲೇಜ್. ನಿಮ್ಮ ಕಾಲೇಜಲ್ಲಿ ಯಾರ್ಯಾರು NCC ಕೆಡೆಟ್ಸ್ ಇದ್ದಾರೆ ಅವ್ರು ಅಮಂಗ್ ನೀವು ಪ್ರೂವ್ ಮಾಡಬೇಕು. ಆ್ಯಂಡ್ ದೆನ್ ತುಂಬ ಕಾಲೇಜಸ್ ಸೇರಿ ಒಂದು ಬಟಾಲಿಯನ್ ಅಂತ ಆಗುತ್ತೆ. ಸೊ ಯು ಆರ್ ಸೆಂಟ್ ಟು ದ ಬಟಾಲಿಯನ್ ಲೆವೆಲ್ ಕಾಂಪಿಟಿಷನ್. ಸೊ ಅಲ್ಲಿ ಬೇರೆ ಬೇರೆ ಬಟಾಲಿಯನ್ಗಳು ಬಂದಿರ್ತಾರೆ, ಬೇರೆ ಬೇರೆ ಕಾಲೇಜ್ನವ್ರು ಬಂದಿರ್ತಾರೆ. ಸೊ ನಿಮ್ಮ ಬಟಾಲಿಯನ್ನಲ್ಲಿ ನೀವು ಬೆಸ್ಟ್ ಅಂತ ಪ್ರೂವ್ ಮಾಡಬೇಕು. ಅಲ್ಲಿ ಫಿಲ್ಟರಿಂಗ್ ಮತ್ತೆ ಅಲ್ಲಿ ಮತ್ತೆ ಫಿಲ್ಟರಿಂಗು. ಅಲ್ಲಿ ಪ್ರೂವ್ ಮಾಡಿದ್ಮೇಲೆ ಯು ಆರ್ ಗೋಯಿಂಗ್ ಟು ಗ್ರೂಪ್. ಇವಾಗ ಓಕೆ, ಇಟ್ಸ್ ಜಸ್ಟ್ ಲೈಕ್ ಹೈರಾರ್ಕಿ ಮ್ಯಾಮ್. ತುಂಬ ಕಾಲೇಜಸ್ ಸೇರಿ ಒಂದು ಬಟಾಲಿಯನ್ ಆಗುತ್ತೆ, ತುಂಬ ಬಟಾಲಿಯನ್ ಸೇರಿ ಒಂದು ಗ್ರೂಪ್ ಆಗುತ್ತೆ, ತುಂಬ ಗ್ರೂಪ್ ಸೇರಿ ಒಂದು ಡೈರೆಕ್ಟರೇಟ್ ಆಗುತ್ತೆ. ಓ ಮೈ ಗಾಡ್. ಸೊ ಹಂತ ಹಂತವಾಗಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋತಾ ಹೋಗ್ಬೇಕು. ಯು ಹ್ಯಾವ್ ಟು ಪ್ರೂವ್ ದಟ್ ಯು ಆರ್ ದ ಬೆಸ್ಟ್ ಇನ್ ದ ಕಾಲೇಜ್. ಸೊ ದೆನ್ ಯು ಆರ್ ಸೆಂಟ್ ಟು ಫೈಟ್ ವಿತ್ ಬೆಸ್ಟ್ ಕ್ಯಾಡೆಟ್ಸ್ ಆಫ್ ಅದರ್ ಕಾಲೇಜಸ್. ಅಲ್ಲಿ ನೀವು ಪ್ರೂವ್ ಮಾಡ್ಕೊಂಡ ತಕ್ಷಣ ಯು ಆರ್ ಸೆಂಟ್ ಟು ಫೈಟ್ ಆರ್ ಕಾಂಪೀಟ್ ವಿತ್ ಅದರ್ ಬಟಾಲಿಯನ್ ಬೆಸ್ಟ್ ಪೀಪಲ್. ಸೊ ಹಾಗೆ ಫಿಲ್ಟರ್ ಆಗ್ತಾ 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 ಅಷ್ಟೊಂದು ಇಡೀ ದೇಶದಲ್ಲಿ ಅಷ್ಟೊಂದು ಲಕ್ಷ ಜನರಲ್ಲಿ ಯು ವಿಲ್ ಬಿ ಅ ಪಾರ್ಟ್ ಆಫ್ ದ ಎಸ್ಟೀಮ್ಡ್ ದ ಬೆಸ್ಟ್ 111 ಕ್ಯಾಡೆಟ್ಸ್. ಸೊ ಡೆಲ್ಲಿಗೆ ಹೋಗಿದ್ದೆ. ಐ ಥಿಂಕ್ ಅದೆಲ್ಲ ಅಚೀವ್ ಮಾಡಿದ್ಮೇಲಿಂದ ಎನಿ ಅದರ್ ರಿಯಾಲಿಟಿ ಶೋ ವಿಲ್ ಆಲ್ಸೋ ಸೀಮ್, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸೇ ದಿಸ್, ಬಟ್ ಓಕೆ ಈಕ್ವಲ್ಲ, ಅಥವಾ ಮೇ ಬಿ ದಿಸ್ ಇಸ್ ಲ್ಯಾಕ್ಸ್ ಟುಗೆದರ್ ಅಲ್ಲ ಅಂತಂದರೆ ಆಮೇಲೆ. ಇಲ್ಲ ಮ್ಯಾಮ್, ಅದೇ ಬೇರೆ ಇದೇ ಬೇರೆ. ದಟ್ಸ್ ಅ ಡಿಫ್ರೆಂಟ್. ಅದೇ ಬೇರೆ ಇದೇ ಬೇರೆ. ಬಿಕಾಸ್ ಇಲ್ಲಿ NCCಲಿ ಏನು ಮಾಡಬೇಕಾಗುತ್ತೆ, NCC ನಾಟ್ ಜಸ್ಟ್ ಸಿಂಗಿಂಗ್. ನಾನು ಕಲ್ಚರ್ ಹ್ಯಾವ್ ಟು ಬಿ ಗುಡ್ ಇನ್ ಅದರ್ ಥಿಂಗ್ಸ್. ಐ ಹ್ಯಾವ್ ಟು ಬಿ ಲೈಕ್ ಅ ಬೀಸ್ಟ್ ಅಂತಾರಲ್ಲ, ಐ ಹ್ಯಾವ್ ಟು ಬಿ ಅ ಬೀಸ್ಟ್ ದೇರ್ ಆರ್ ಎಲ್ಸ್ ಯು ಹ್ಯಾವ್ ನೋ ಚಾನ್ಸ್ ಟು ಈವನ್ ಸ್ಟೇ ದರ್ ಫಾರ್ ಒನ್ ಡೇ. ಅಂದರೆ ಇವಾಗ ಸಪೋಸ್ ನಾವು ಹೇಳಿದ್ರೆ ಯೂಸ್ ಟು ವೇಕ್ ಅಪ್ ಎಟ್ 2:33 in the morning, ಯೂಸ್ ಟು ಸ್ಲೀಪ್ ಎಟ್ 11:30. 3:00 ಐರನ್ ಆಗಿರೋ ಯೂನಿಫಾರ್ಮ್ ಹಾಕ್ಕೊಂಡು ರೈಫಲ್ ಇಟ್ಕೊಂಡು ರೆಡಿ ಇರಬೇಕು 3:00. ಯಾಕೆ ಅಂದರೆ ಅಗೇನ್ ಇಟ್ಸ್ ಹೈರಾರ್ಕಿ. ಇವಾಗ ರಿಪಬ್ಲಿಕ್ ಡೇ ಪರೇಡ್ ನೀವು ನೋಡ್ತಿರಲ್ವ ಕರ್ತವ್ಯ ಪಥಲ್ಲಿ, ಅಲ್ಲಿ ನಾವು ರೆಡಿಯಾಗಿ ನಿಂತ್ಕೋಬೇಕು ಇನ್ ಅ ಕಂಟಿಜೆಂಟ್. ಸೊ ಆ ಕಂಟಿಜೆಂಟಲ್ಲಿ ನಿಂತ್ಕೊಳ್ಳೋಕ್ಕೆ 7:00 ರೆಡಿ ಇರಿ ಅಂತ ಕಮಾಂಡಿಂಗ್ ಆಫೀಸರ್ ಹೇಳಿರ್ತಾನೆ. ಅವನು ಒಂದು ಸಬಾರ್ಡಿನೇಟ್ ಆಫೀಸರ್ಗೆ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಗಿರುತ್ತೆ. ಅವ್ನು ಮತ್ತೆ ಸಬಾರ್ಡಿನೇಟ್ ಆಫೀಸರ್ಸ್ಗೆ ಬರೋಕ್ಕೆ 6 ಗಂಟೆ ಆಗಿರುತ್ತೆ. ಅಲ್ಲಿಂದ ಮತ್ತೆ ಇನ್ನೂ ಕೆಳಗಡೆ ಸಬಾರ್ಡಿನೇಟ್ ಆಫೀಸರ್ಸ್ಗೆ ಬರೋಕ್ಕೆ 5 ಗಂಟೆ ಆಗಿರುತ್ತೆ. ಹಾಗೆ ಅದು ಆ ಇನ್ಫಾರ್ಮೇಷನ್ ನಮ್ಮ ತನಕ ಬರೋಷ್ಟಿಗೆ 3 ಗಂಟೆ ಆಗಿರುತ್ತೆ ಅದು. ಸೊ 3 ಗಂಟೆಯಿಂದ 7 ಗಂಟೆ ತನಕ ವಿ ಆರ್ ಸಪೋಸ್ ಟು ಸ್ಟ್ಯಾಂಡ್ ದೇರ್ ಹೋಲ್ಡಿಂಗ್ ದ್ಯಾಟ್ 5-6 kg ರೈಫಲ್ ಆ್ಯಂಡ್ ದೆನ್ ಪರೇಡ್ ಸ್ಟಾರ್ಟ್ ಆಗುತ್ತೆ. ಅದರ ರಿಹರ್ಸಲ್ಸು ಮಾಡ್ತಾರೆ, 1 ತಿಂಗಳು ಅದರ ರಿಹರ್ಸಲ್ಸ್ ಮಾಡ್ತಾರೆ. ಆ್ಯಂಡ್ ಅದಕ್ಕೆ 2.5 ತಿಂಗಳು ಸೆಲೆಕ್ಷನ್ ಪ್ರಾಸೆಸ್ ನಡೆಯುತ್ತೆ. ಆಲ್ ದಿಸ್ ಆಫ್ ಟೋಲ್ಡ್ನು ಅದು 2.5 ತಿಂಗಳು ಸೆಲೆಕ್ಷನ್ ಪ್ರಾಸೆಸ್ ನಡೆಯುತ್ತೆ. ಆ 2.5 ತಿಂಗಳು, ಸೊ ಬೇಸಿಕ್ಲಿ 3.5 ತಿಂಗಳು ಐ ವಾಸ್ ಸಪೋಸ್ ಟು ಡೆಡಿಕೇಟೆಡ್. ಎಸ್, ಕಂಪ್ಲೀಟ್ಲಿ. ಕಾಲೇಜ್ ಇಲ್ಲ, ಏನಿಲ್ಲ, ಮನೆ ಇಲ್ಲ, ಏನೂ ಇಲ್ಲ, ಮನೆಯಿಂದನೂ ಆಚೆ ಇದ್ದೆ. ಆ್ಯಂಡ್ ಡೆಲ್ಲಿಗೆ ಹೋದ್ಮೇಲೆ ಅಲ್ಲಿ ಇನ್ನೊಂದು ಥರ ಚಾಲೆಂಜು. ಡೆಲ್ಲಿಗೆ ನಾವು ಹೋಗೋದು ಇನ್ ದ ಮಂತ್ ಆಫ್ ಜಾನ್. ಬೈಟಿಂಗ್ ಕೋಲ್ಡ್. ಎಸ್, 1 degree Celsius. ಓ ಮೈ ಗಾಡ್. ಅಲ್ಲೆಲ್ಲ ಮೀಮ್ಸ್ ಎಲ್ಲ ಬರ್ತಾ ಇತ್ತು, ಸ್ಟೇ ಇನ್ ಯುವರ್ ರೆಫ್ರಿಜಿರೇಟರ್ ಟು ಸ್ಟೇ ವಾರ್ಮರ್. ರೆಫ್ರಿಜಿರೇಟರಲ್ಲಿ 4 degree Celsius ಇರುತ್ತೆ, ಡೆಲ್ಲಿಲಿ 1 degree Celsius ಅಂತ. ಸೊ ದ್ಯಾಟ್ ಈಸ್ ಡಿಫ್ರೆಂಟ್. ಅಲ್ಲಿ 3 ಗಂಟೆಗೆ ಏಳೋದು. ಆ್ಯಂಡ್ ದೇವರ್ ರೂತ್ಲೆಸ್, ದೇ ವರ್ ವೆರಿ ಬ್ರೂಟಲ್ ಅಲ್ಲಂತೂ. ಹೆಂಗೆ ಅಂದರೆ 7 kilometer ಓಡಬೇಕು, 7 kilometers ಐ ಹ್ಯಾವ್ ಟು ರನ್ ವಿತ್ ದ ರೈಫಲ್. 7 kilometers ಓಡಿ ಆದ ತಕ್ಷಣವೇ ಶೂಟಿಂಗ್ ಪ್ರಾಕ್ಟೀಸ್. ದ ಚಾಲೆಂಜ್ ಇಸ್ ಶೂಟಿಂಗ್ ಪ್ರಾಕ್ಟೀಸಲ್ಲಿ ಏನಾಗುತ್ತೆ, ಏಮ್ ಮಾಡಿದಾಗ ನಾವು ಏಮ್ ತಪ್ಪಬಾರ್ದಂದ್ರೆ ವಿ ಹ್ಯಾವ್ ಟು ಹೋಲ್ಡ್ ಅವರ್ ಬ್ರೆತ್. ಉಸಿರು ಹಿಡ್ಕೊಂಡು ಟ್ರಿಗರ್ ಒತ್ತಿದ ಮೇಲೆ ವಿ ಕ್ಯಾನ್ ಸ್ಟಾರ್ಟ್ ಬ್ರೀದಿಂಗ್. ಬಟ್ ಗುರಿ ಇಡುವಾಗ ವಿ ಹ್ಯಾವ್ ಟು ಹೋಲ್ಡ್ ಅವರ್ ಬ್ರೆತ್. ಓ ಮೈ ಗಾಡ್. 7 kilometer ಓಡೋದ್ಮೇಲೆ ಹೆಂಗೆ ಹಿಡ್ಕೊಳ್ಳೋದು ಉಸಿರು?
they used to do it purposefully. That was the challenge. Endurance. Yes, that was the challenge. Oh my God. ಸೊ ನಾವೇನು ಗುರಿ ಇಡ್ತೀವಿ ಅದರಿಂದ ಅದಕ್ಕಿಂತ ಒಂದು 30-40% ಆ ಕಡೆ ಹೋಗ್ತಾ ಇತ್ತು ಆರ್ ಏಮ್. ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ರೆಸ್ಟ್ ಮಾಡಿ ಆಮೇಲೆ ನೋ, ಟೇಕ್ ಅ ಶಾಟ್, ನೋ, ಯು ಹ್ಯಾವ್ ಟು ಕಮ್ ಸಿಟ್ ಆನ್ ದ ಸ್ಯಾಂಡ್ ಬ್ಯಾಗ್, ಯು ಹ್ಯಾವ್ ಟು ಟೇಕ್ ಯರ್ ಪೊಸಿಷನ್ ರೈಟ್ ಆಫ್ಟರ್ ರನ್ನಿಂಗ್. ದಟ್ ವಾಸ್ ದ ಚಾಲೆಂಜ್. ಆ್ಯಂಡ್ ವಿ ವರ್ ಅಲಾಟೆಡ್ ಟೈಮ್. ಇವಾಗ ಬೆಳಗ್ಗೆ 6 ಗಂಟೆಯಿಂದ 6 Now I know why you're so calm and composed after all these things. No, I think it definitely teaches you Allah that to maintain that composure even after going through all that. Yes. ಇಲ್ಲ, I appear to be calm and composed, to be honest. I do burst out many times. ಆಚೆ ಜಗತ್ತಿಗೆ ತೋರಿಸಲ್ಲ ಅಷ್ಟೇ. I do burst out in front of my close people, ಅಪ್ಪ ಅಮ್ಮ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ. ಕೆಲವೊಂದ್ಸತಿ ಐ ಬರ್ಸ್ಟ್ ಔಟ್. ಯಾ, ಬಟ್ ಐ ಆಮ್ ಕಾಮ್. Yes. ಅಲ್ಲಿಂದ ನೆಕ್ಸ್ಟ್ ನಿಮಗೆ ಇವಾಗ the most important part of your life, which was a very big reality show, Zee Kannada Saregama-pa 2020 ನಲ್ಲಿ ಆಯ್ತಲ್ಲ, ಎಸ್, ಅದರದ್ದು ಸೆಲೆಕ್ಷನ್ಸ್ ಹೆಂಗಿತ್ತು? ನಾನು ಗಿವ್ ಅಪ್ ಮಾಡಿಬಿಟ್ಟಿದ್ದೆ. ಯಾಕೆ? ನಾನು 4 ಸತಿ ಐ ಫೇಲ್ಡ್ ಇನ್ ದಿ ಆಡಿಷನ್ ಆಫ್ ಸರೆಗಮ. ಓ ಮೈ ಗಾಡ್. ಸರೆಗಮಪ ನಾನು 4 ಸತಿ, ಅಂದರೆ ಸೀಸನ್ 10 ಅಂದರೆ ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಯ್ತಲ್ವಾ, ಕಾನ್ಸಿಕ್ಯೂಟಿವ್ಲಿ ಇಯರ್ ಆಫ್ಟರ್ ಇಯರ್. ಕರೆಕ್ಟ್. ಸೊ ಸೀಸನ್ 10 ಲೈಕ್ ಸುಪ್ರಿಯಾ ಜೋಶಿ ಅವ್ರು ಗೆದ್ದಿದ್ದ ಸೀಸನ್, ಅವಾಗಿಂದ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. I think that was the time when Ankita was also there. Yes, Ankita was there in that season. Yes. Because the day before we just had a podcast with her, and then she was telling me that she was her competitor in that episode. ಅದ್ರಲ್ಲಿ ನಾನು ಆಡಿಷನ್ ಕೊಟ್ಟಿದ್ದೆ, I couldn't make it. And then season 12 ಅಲ್ಲಿ ಆಡಿಷನ್ ಕೊಟ್ಟೆ, I couldn't make it. Season 14 ಅಲ್ಲಿ I went to mega auditions, top 30. ಅಲ್ಲಿ ನಂದು ಚಾನ್ಸ್ ಬರೋ ಅಷ್ಟೊತ್ತಿಗೆ ನನ್ನ ಗಂಟ್ಲು ಫುಲ್ ಹೊಟ್ಟೋಗಿತ್ತು, ಕೂತ್ಬಿಟ್ಟಿತ್ತು ಗಂಟ್ಲು. ರಾತ್ರಿ ಎಷ್ಟು 12 ಗಂಟೆಗೋ 1 ಗಂಟೆಗೋ ಸಿಕ್ಕಿದ್ದು ನನ್ನ ಚಾನ್ಸ್ ಹಾಡೋಕ್ಕೆ, ಗಂಟ್ಲು ಕೂತ್ಬಿಟ್ಟಿತ್ತು. ಸೊ ಆ ಥರ ಸ್ಟೇಟ್ ಆಫ್ ಮೈ ವಾಯ್ಸಲ್ಲೂ ಕೂಡ ಐ ವಾಸ್ ನಾಟ್ ಔಟ್. ಅಂದರೆ ನನ್ನ ಗಂಟ್ಲು ಹೇಗಾಗೋಗಿತ್ತು ಅಂದರೆ, ಕಳಿಸ್ಬಿಡ್ತಾರೆ ಮನೆಗೆ, 2 ಲೈನು ಹಾಡಕ್ಕೆ ಬಿಡಲ್ಲ ಈ ಗಂಟ್ಲಲ್ಲಿ ಅಂತ. ಐ ವಾಸ್ ಪುಟ್ ಇನ್ ಟು ವೇಟಿಂಗ್ ಲಿಸ್ಟ್. ವೇಟಿಂಗ್ ಲಿಸ್ಟಾ, ಅಯ್ಯೋ ನೋಡೋಣಪ್ಪ. ಸೊ ವೇಟಿಂಗ್ ಲಿಸ್ಟಿಗೆ ಹಾಕಿದ್ರು. ವೇಟಿಂಗ್ ಲಿಸ್ಟ್ ಆದಮೇಲೆ ಐ ಕುಡಂಟ್ ಮೇಕ್ ಇಟ್. ಮತ್ತು ಐ ಥಿಂಕ್ ಸೀಸನ್ 16 ನಾನು ಇನ್ನೊಂದ್ಸತಿ ಆಡಿಷನ್ ಕೊಟ್ಟೆ. ಬಟ್ ಸೀಸನ್ 16 ಐ ಡಿಡ್ ಆಡಿಷನ್ಸ್ ಕ್ವೈಟ್ ವೆಲ್. ಬಟ್ ಅವ್ರು ಏನು ಹೇಳಿದ್ರು, ಶೋ ಸ್ಟಾರ್ಟ್ ಆಗೋ ಸೀಸನ್ 16 ವಾಸ್ ಆಲ್ಸೋ ಲಿಟಲ್ ಚಾಂಪ್ಸ್. ಸೊ ಶೋ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ನಿಂದು ಏಜ್ ಲಿಮಿಟ್ ಮೀರಿ ಹೋಗಿರುತ್ತೆ, ಟ್ರೈ ನೆಕ್ಸ್ಟ್ ಇಯರ್ ಅಂತ. ಸೊ ಯಾವಾಗಲೂ ಏನು ಆಗ್ತಾಯಿತ್ತು, ಚಿಕ್ಕವ್ರಿಗೊಂದು ದೊಡ್ಡವ್ರಿಗೊಂದು ಆಗ್ತಾಯಿತ್ತು. ಸೊ ಇಟ್ ವಾಸ್ 20 to 60. ದೊಡ್ಡವ್ರ ಸೀಸನ್ಗೆ 20 to 60 ವಾಸ್ ದ ಏಜ್ ಲಿಮಿಟ್. ಥ್ಯಾಂಕ್ಫುಲಿ 16 to 60 ಅಂತ ಮಾಡಿದ್ರು ಸೀಸನ್ 17 ಐ ವಾಸ್ 16 ಅವಾಗ. ಐ ಗಾಟ್ ಸಿಲೆಕ್ಟೆಡ್ ಆ್ಯಂಡ್ ಐ ಥಿಂಕ್ ಐ ಆಮ್ ನಾಟ್ ಶ್ಯೂರ್, ಬಟ್ ಐ ಹೋಲ್ಡ್ ಅ ರೆಕಾರ್ಡ್ ಆಫ್ ಗೆಟಿಂಗ್ ಸೆಲೆಕ್ಟೆಡ್ ದ ಫಾಸ್ಟೆಸ್ಟ್. 12 ಸೆಕೆಂಡ್ಸಲ್ಲಿ 4 ಜನ ಜಡ್ಜಸ್ಸು ಗ್ರೀನ್ ಬಜರ್ ಹೊತ್ತಿದ್ರು ವಿದಿನ್ 11-12 seconds. Who were the jury members then? ಜಿ ಕೃಷ್ಣನ್ ಸರ್, ಹಂಸಲೇಖಾ ಸರ್, ಅರ್ಜುನ್ ಜನ್ಯ ಸರ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್. ಎಲ್ಲ ಘಟಾನ್ಘಟಿಗಳೇ. 12 ಸೆಕೆಂಡಲ್ಲಿ ಗ್ರೀನ್ ಬಜರ್ ಹೊತ್ತಿದ್ರು. ಸೊ ಎವ್ರಿಥಿಂಗ್ ಸ್ಟಾರ್ಟೆಡ್ ದೇರ್. ಐ ವಾಸ್ ಪಾರ್ಟ್ ಆಫ್ that journey? You had many rounds to face and then many there were many challenges contemporaries and ಅಲ್ಲ, that was covid lockdown time. 2020 correct. 2020 ಸೊ ಫಸ್ಟ್ ಒಂದು 5-6 ಎಪಿಸೋಡ್ ಆದ್ಮೇಲೆ ನಿಂತೋಗಿತ್ತು ಶೋ, ಲಾಕ್ಡೌನ್ ಅಂತ. ಸೊ ಆ 5-6 ಎಪಿಸೋಡಲ್ಲಿ ಐ ಡಿಡ್ಂಟ್ ಡೂ ದ್ಯಾಟ್ ವೆಲ್. ನಾನು ಜಾಸ್ತಿ ಏನು ಗೋಲ್ಡನ್ ಬಜಾರ್ ಆಗಲಿ ಎಲ್ಲ ಬರ್ತಾ ಇರಲಿಲ್ಲ. ಐ ಯೂಸ್ ಟು ಗೆಟ್ ಮಾರ್ಕ್ಸ್ ಫ್ರಮ್ ದ ಜೂರಿ ಮೆಂಬರ್ಸ್ 82, 85, 90, 92. ಸೊ ನಾನು ಇವಾಗಲೂ ಹೇಳ್ತಿರ್ತೀನಿ ಎಲ್ಲರ ಹತ್ರ, ನಾನು ಆ್ಯಕ್ಚುಲಿ ಗೆದ್ದಾಗ ಏನು ವಿನ್ನಿಂಗ್ ಸ್ಪೀಚ್ ಕೊಟ್ಟನಲ್ವಾ, ದ್ಯಾಟ್ ವಾಸ್ ಆ್ಯಕ್ಚುಲಿ ಮೈ ಎಲಿಮಿನೇಷನ್ ಸ್ಪೀಚ್. ನಾನು ಎಲಿಮಿನೇಟ್ ಆಗ್ತೀನಿ ಆ್ಯಂಡ್ ನನಗೆ ಹಿಂಗೆ ಸಡನ್ನಾಗಿ ಏನು ಅನಿಸ್ತಿದ್ಯಪ್ಪ ಅಂತ ಎಲಿಮಿನೇಟ್ ಆದ ತಕ್ಷಣ ಕೇಳಿಬಿಟ್ರೆ, ಅನುಶ್ರೀ ಅಕ್ಕ ನನಗೆ ಏನು ಮಾತಾಡಬೇಕು ನಂಗೆ ಗೊತ್ತಾಗಲ್ಲ, ಬಿಕಾಸ್ ಮೈ ಕಮ್ಯುನಿಕೇಷನ್ ಸ್ಕಿಲ್ಸ್ ಸ್ವಲ್ಪ ಓಕೆ ಅವಾಗ ಚಿಕ್ಕ ಹುಡುಗ.
ಸೊ ರೆಡಿ ಮಾಡ್ಕೊಂಡಿದ್ದೆ ನಾನು, ಓಕೆ ಎಲಿಮಿನೇಟ್ ಆಗ್ತೀನಿ, ಎಲಿಮಿನೇಟ್ ಆದಾಗ ನಾನು ಏನು ಮಾತಾಡಬೇಕು ಅಂತ. ಸೊ ನಾನು ಗೆದ್ದಾಗ ಏನು ಮಾತಾಡೋದ್ನೋ ದ್ಯಾಟ್ ವಾಸ್ ಮೈ ಎಲಿಮಿನೇಷನ್ ಸ್ಪೀಚ್. ಸೊ ಇಟ್ ವಾಸ್ ಮೈ ಪರ್ಫಾರ್ಮೆನ್ಸಸ್ ವರ್ ಓಕೆ ಬಿಫೋರ್ ಲಾಕ್ಡೌನ್. ಬಟ್ ಲಾಕ್ಡೌನಲ್ಲಿ ಸುಚೇತನ್ ಸರ್ ಆನ್ಲೈನ್ ಕ್ಲಾಸ್ ತೊಗೊಂಡ್ರು. ಹಿ ವರ್ಕ್ಡ್ ಆನ್ ಮೀ ಅ ಲಾಟ್. ಆನ್ಲೈನ್ ಕ್ಲಾಸಸ್ ತೊಗೊಳೋದು ನಾನು ಮುಂಚೆಯಿಂದ ಅವ್ರ ಹತ್ರ ಕಲಿತಾ ಇದ್ದೆ. ಸೊ ಹಿ ವರ್ಕ್ಡ್ ಆನ್ ಮೀ ಅ ಲಾಟ್ ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ತುಂಬ ಪ್ರಾಕ್ಟೀಸ್ ಮಾಡಿದೆ. ಅಂದರೆ ಹಾರೋ ಇಜ್ಜತ್ ಮತ್ತು ತಾರೋ ಅಂತ ಹೇಳ್ತಾರಲ್ವಾ, ಆ ಥರ ಮರ್ಯಾದೆ ಎಲಿಮಿನೇಟ್ ಆದರೂ ಮರ್ಯಾದೆಯಿಂದ ಎಲಿಮಿನೇಟ್ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಲಾಕ್ಡೌನಲ್ಲಿ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ಫುಲಿ ಮತ್ತೆ ರಿಓಪನ್ ಆಯಿತು ಆ ಶೋ. ಆವಾಗ ಲಾಕ್ಡೌನ್ ಆದ ತಕ್ಷಣ ಮೈ ಫಸ್ಟ್ ಪರ್ಫಾರ್ಮೆನ್ಸ್ ವಾಸ್ ಅ ಗೋಲ್ಡನ್ ಬಜರ್ ಪರ್ಫಾರ್ಮೆನ್ಸ್. ಆ್ಯಂಡ್ ಯಾವ ಹಾಡು ಹಾಡಿದ್ದೆ ಶ್ರೀನಿಧಿ? ರೇರೆ ಭಜರಂಗಿ. ಆ್ಯಂಡ್ ಅವತ್ತು ಶನಿವಾರ ಐ ಯೂಸ್ ಟು ಫಾಸ್ಟ್. ಹೊಟ್ಟೆ ಖಾಲಿ ಇಟ್ಕೊಂಡು ಫಾಸ್ಟಿಂಗಲ್ಲಿ ಹಾಡಿದ್ದದು ಹಾಡು. ಸೊ ಅಲ್ಲಿಂದ ಮೈ ಪರ್ಫಾರ್ಮೆನ್ಸ್ ಇನ್ ದ್ಯಾಟ್ ಶೋ ಸ್ವಲ್ಪ ಇಟ್ ವಾಸ್ ಲೈಕ್ ದಿಸ್. ಸೂಪರ್. ಇದೇ ಥರನೇ ಶ್ರೀಹರ್ಷ ಅಂತ ಇದ್ದಾರೆ, ನಿಮಗೆ ಖಂಡಿತ ಗೊತ್ತಿರಬೇಕಲ್ಲ. ಗೊತ್ತು. ಐ ಮೀನ್ ದೇರ್ ಆರ್ ಸೋ ಮೆನಿ ಸಿಮಿಲಾರಿಟೀಸ್ ಬಿಟ್ವೀನ್ ದ ಟೂ ಆಫ್ ಯು. ಹ್ಯಾಸ್ ಎನಿಬಡಿ ಟೋಲ್ಡ್ ಯು ಅಬೌಟ್ ಇಟ್? ಹೇಳಿದ್ದಾರೆ, ಸ್ವಲ್ಪ ಜನ ಹೇಳಿದ್ದಾರೆ. The way you both have that kind of an attire sense, or the way you both speak and also look a little similar also. ನನ್ನ ಪ್ರಕಾರ ಅವರು ಅಷ್ಟೇ No, he is very good looking, to be honest. So are you. So are you. He's also, ನೀವು ಇದು ಮಾಡ್ತಿದ್ದೆ ಅಂತ ಹೇಳಿದ್ರಲ್ಲ, ಫಾಸ್ಟಿಂಗ್ ಮಾಡ್ತಿದ್ದೆ ಅಂತ. ಐ ಜಸ್ಟ್ ರಿಮೆಂಬರ್ ಒನ್ ಇನ್ಸಿಡೆಂಟ್ ವೆನ್ ವಿ ಆಲ್ಸೋ ಹ್ಯಾಡ್ ಅ ಶೋ ಆ್ಯಂಡ್ ದೆನ್ ಹಿ ವಾಸ್ ಅ ಪಾರ್ಟ್ ಆಫ್ ಅವರ್ ಶೋ ಲಾಸ್ಟ್ ಇಯರ್. ಏಕಾದಶಿನಲ್ಲಿ ಅವರೂ ಅಷ್ಟೇ ಏನು ಒಂದು ತುತ್ತು ಏನು ಅಫ್ಕೋರ್ಸ್ ತುಂಬ ಸ್ಟ್ರಿಕ್ಟಾಗಿ ತುಂಬ ವರ್ಷದಿಂದ ಮಾಡ್ತಿದ್ದಾರೆ. ಹಿ ಹ್ಯಾಡ್ ರಿಹರ್ಸಲ್ ಫ್ರಮ್ 8 o'clock and which went on till about 8 o'clock in the night, 8 or even 9, I don't know. ಒಂದು ತುತ್ತು ತಿನ್ನಿಲ್ಲ, ಬಟ್ ಹಿ ಏಸ್ಡ್ ಆಲ್ ಹಿಸ್ ಸಾಂಗ್ಸ್, ಗೊತ್ತಾ? ಐ ಥಿಂಕ್ ಅದು ಒಂಥರ ಆ ಭಕ್ತಿ ಸ್ಪಿರಿಚುಯಾಲಿಟಿನಲ್ಲಿ ಆ ಮೋಡಲ್ ಬಂದಾಗ ಗಾಡ್ ಓನ್ಲಿ ಹೆಲ್ಪ್ಸ್ ಯು ಟು ಅಚೀವ್ ವಾಟ್ ಯು ವಾಂಟ್ ಟು ಅಚೀವ್ ಅಲ್ಲ. ಆ್ಯಂಡ್ ಸ್ಟೇಜ್ ಮೇಲೆ ನನಗೆ ಯಾವಾಗಲೂ ಎಕ್ಸ್ಪೀರಿಯನ್ಸ್ ಆಗೋದೇನೆಂದರೆ, ಸ್ಟೇಜ್ ಮೇಲೆ ಹೋದ ತಕ್ಷಣ ಅದು ಫಸ್ಟ್ 30 to 40 seconds ಇಟ್ಸ್ ಲೈಕ್ ಹೆಲ್. ಓ ಮೈ ಗಾಡ್. ಬಟ್ ಆ 30 to 40 seconds ಆದ ತಕ್ಷಣ ಐ ಕ್ಯಾನ್ ಏಸ್ ಇಟ್ ಆ ಥರ. ಬಟ್ ಆ 30-40 seconds ಆದಮೇಲೆ ಏನು ನೆನಪಾಗಲ್ಲ. ತಲೆನೋವು, ಗಂಟ್ಲು ನೋವು, ಹೊಟ್ಟೆ ಹಸು ಏನು ನೆನಪಾಗಲ್ಲ 30-40 seconds ಆದಮೇಲೆ. ಎಸ್, ಎಕ್ಸ್ಪೀರಿಯನ್ಸ್ ಆಗಿದೆ ಇದು ಯಾವಾಗಲೂ. ದಟ್ಸ್ ವಾಟ್ ಇವನ್ ಹಿ ಯೂಸ್ ಟು ಸೇ, ನನಗೆ ಸುಸ್ತಾದರೆ ನಾನು ಹಣ್ಣೆಲ್ಲ ತಂದಿಟ್ಟಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಯು ಸೆಡ್ ನನಗೆ ಹಸಿವೆ ಆದರೆ ಪಕ್ಕ 100% ನಾನು ಬಂದು ನಿಮ್ಮನ್ನು ನಾನೇ ಕೇಳ್ತೀನಿ. ಬಟ್ ನನಗೆ ಖಂಡಿತ ಹಸಿವೆ ಆಗ್ತಾಯಿಲ್ಲ, ಐ ಆಮ್ ಗುಡ್, ಡೋಂಟ್ ವರಿ ಅಂತ. ನನಗೆ ನಾವು 3 ಸತಿ ತಿಂದಿದ್ದೀವಿಪ್ಪ, ಇವ್ರು ಏನೂ ತಿಂದಿಲ್ಲ. ವರ್ಕಿಂಗ್ ಸೋ ಹಾರ್ಡ್ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ಅಂತ. ಚಿಯರ್ಫುಲ್ ಆಲ್ಸೋ. ಒಂದು ಚೂರ ಮುಖದಲ್ಲಿ ಕಾಣೋದು ಇಲ್ಲ, ಗೊತ್ತಾ, ದಟ್ ಹಿ ಈಸ್ ಆಕ್ಚುಲಿ ಫಾಸ್ಟಿಂಗ್. ವೆರಿ ಹ್ಯೂಮರಸ್, ನಗಾಡ್ಕೊಂಡು ಎಲ್ಲರ ಹತ್ರ ಕಾಲು ಎಳ್ಕೊಂಡು ಚೆನ್ನಾಗೆ. ಎಸ್, ಹಿ ಈಸ್ ಅ ವೆರಿ ಗುಡ್ ಗೈ. ಇನ್ಫ್ಯಾಕ್ಟ್ ನಾನು ಇಂಟರ್ನೆಟಲ್ಲಿ ಸೆಲೆಕ್ಟ್ ಆದಾಗಲೂ ವಾಯ್ಸ್ ಮೆಸೇಜ್ ಕಳಿಸಿದ್ರು, ಎಲಿಮಿನೇಟ್ ಆಗಿ ಬಂದಮೇಲೂ ಕೂಡ ಕಾಲ್ ಮಾಡಿದ್ರು. ಹೌ ಸ್ವೀಟ್. ಎಸ್, ಹಿ ಈಸ್ ವೆರಿ ಸ್ವೀಟ್. ಯಾ. ವಾಟ್ ವಾಸ್ ಯುವರ್ ಸ್ಪೆಷಲ್ ಮೂಮೆಂಟ್ ಇನ್ ದ ರಿಯಾಲಿಟಿ ಶೋ ಆಫ್ ದ ಜಿ ಕನ್ನಡ ಸಾರೆಗಮಪ ಶ್ರೀನಿಧಿ? ಒಂಥರ ನೆನ್ಪಿಟ್ಕೊಂಡು ಅದನ್ನು ಮರೀಲಿಕ್ಕೆ ಆಗದಿರೋ ಅಂಥ ಒಂದು, ಅಫ್ಕೋರ್ಸ್ ಬಿಸೈಡ್ಸ್ ದ ವಿನ್ನಿಂಗ್ ಮೂಮೆಂಟ್, ಯು ಮಸ್ಟ್ ಬಿ ಹ್ಯಾವಿಂಗ್ ಸಮಥಿಂಗ್ ವಿಚ್ ವಾಸ್ ಲೈಕ್ ಅ ಲರ್ನಿಂಗ್ ಪಾಯಿಂಟ್ ಆರ್ ಸಮಥಿಂಗ್ ವಿಚ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಏನೋ ಒಂದಿರುತ್ತಲ್ಲ, ಒಂದು ವಾಟ್ ಮೇಡ್ ಇಟ್ ಮೋರ್ ಸ್ಪೆಷಲ್? ಸ್ಪೆಷಾಲಿಟಿ ಆಫ್ ಸಾರೆಗಮಪ ನನ್ನ ಜರ್ನಿ ಅಲ್ಲಿ ಅಂದರೆ ಮೈ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಓನ್ಲಿ. ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಸಿಕ್ಕಾಪಟ್ಟೆ ಇದೆ. ಇವಾಗ ನಾವು ಕೋರಸ್ ಹಾಡೋದ್ರಿಂದ ಹಿಡಿದು, ಅಂದರೆ ನಾನು ಸೀಸನ್ 17 ಬಂದಾಗ ದೇರ್ ವರ್ ನೋ ಔಟ್ಸೈಡ್ ಕೋರಸ್ ಸಿಂಗರ್ಸ್. ನಮ್ಮ ಕಂಟೆಸ್ಟೆಂಟ್ಸ್ಗೆ ನಾವೇ ಕೋರಸ್ ಹಾಡ್ತಾ ಇದ್ವಿ. ಸೊ ಸುಚೇತನ್ ಸರ್ ಮೆಂಟ್ರಿಂಗಲ್ಲಿ ಈ ಹಾರ್ಮನೀಸ್ ಎಲ್ಲ ಹಾಡೋದು, ಅಂದರೆ ಇವಾಗ 4 ಜನ ಹಾಡ್ತಾ ಇದ್ದೀವಿ ಅಂದರೆ 4 ಜನ ಬೇರೆ ಬೇರೆ ಹಾಡ್ತಾ ಇರ್ತೀವಿ. ಬಟ್ ಇಫ್ ಯು ಲಿಸನ್ ಟು ಇಟ್ ಟುಗೆದರ್, ಇಟ್ಸ್ ಎ ಡಿಫ್ರೆಂಟ್ ಬ್ಯೂಟಿ. ಕರೆಕ್ಟ್. ಸೊ ಹಾರ್ಮನೀಸ್ ಆಗಲಿ, ಕಾರ್ಡ್ ಪ್ರೋಗ್ರೆಷನ್ಸ್ ಆಗಲಿ, ಅದೆಲ್ಲ ತುಂಬ ಕಲಿತೆ ನಾನಲ್ಲಿ. ಸೊ ಕಾಂಪಿಟೇಷನ್ ಮೇಲೆ ಮಾಡ್ತಿದ್ವಿ, ನಾನಾಗಲಿ, ಅಶ್ವಿನ್ ಶರ್ಮಾ ಆಗಲಿ,
He was in your rhythm. Yes. Oh, I've had the good fortune of working with him also Yes, in one yes. of our shows. Great. ಆ್ಯಂಡ್ ಕಂಬದ ರಂಗಯ್ಯ ಆಗಲಿ, ನಾವೆಲ್ಲ Oh. ಕಾಂಪಿಟೇಷನ್ ಮೇಲೆ ನೀನು ಆ ಪಾರ್ಟ್ ಹಾಡು, ನೀನು ಆ ಲೇಯರ್ ಹಾಡು, ನಾನು ಈ ಲೇಯರ್ ಹಾಡ್ತೀನಿ, ನೀನು ಆ ಲೇಯರ್, ಇಲ್ಲ ನಾನು ಹಾಡ್ತೀನಿ ಆ ಲೇಯರ್, ಅದು ಹೈ ಪಿಚ್ ಇದೆ, ನಾನು ಹಾಡ್ತೀನಿ ಆ ಲೇಯರ್, ಜಗಳ ಆಡ್ತಾ ಇದ್ವಿ. ಸೊ ಎಲ್ಲರೂ ಹಾರ್ಮನೀಸ್ ಅಂದ ತಕ್ಷಣ ಕಿವಿ ಮುಚ್ಕೊಂಡು ಹೆದರ್ಕೊಂಡು ಹಾಡ್ತಾರೆ, ಅಯ್ಯೋ ಬೇರೆಯವರಿಂದ ನಾನು ಕನ್ಫ್ಯೂಸ್ ಆಗೋರಿಂದ ನಾವು ಜಗಳ ಆಡ್ತಿದ್ವಿ, ಏಯ್ ನೀನು ಆ ಲೇಯರ್, ಏಯ್ ನಾನು ಈ ಲೇಯರ್, ಇಲ್ಲ. ಸೊ ಇಟ್ ವಾಸ್ ಸಚ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಒಂದು ಎಪಿಸೋಡ್ ಇತ್ತು, ಐ ಕೆನಾಟ್ ಫರ್ಗೆಟ್ ದ್ಯಾಟ್. ವಿ ಹ್ಯಾಡ್ ಟು ಸಿಂಗ್ ವಿತ್ ಎಕ್ಸ್ ಕಂಟೆಸ್ಟೆಂಟ್ಸ್ ಆಫ್ ಸಾರೆಗಮಪ. ಸೊ ಕೇಳಿದ್ರು ಶೋ ಡೈರೆಕ್ಟ್ರು, ನೀನು ಯಾರ ಜೊತೆ ಹಾಡಬೇಕು ಅಂತಿದ್ಯಾ ಅಂತ. ಸೊ ಐ ಟೋಲ್ಡ್ ಕೀರ್ತನ್ ಹೊಳ್ಳ ಇಸ್ ಮೈ ಫೇವ್ರೆಟ್. ಹೀ ಈಸ್ ಸೋ ಜನರಸ್. ಅವ್ರು ಬಂದರು ಆ್ಯಂಡ್ ಹಿ ಟಾಟ್ ಮಿ ಅ ಕಪಲ್ ಆಫ್ ಇಂಪ್ರೊವೈಸೇಷನ್ಸ್ ಆಫ್ ದ ಸಾಂಗ್. ನಾವು ಪರ್ಫಾರ್ಮ್ ಮಾಡ್ತಿರೋ ಸಾಂಗ್ದು ನೀವು ಹಾಡಿ ಏನಾದರೂ ಅಂದರೆ, ಇಲ್ಲ ನಾನೇನು ಹಾಡಲ್ಲ, ದಿಸ್ ಇಸ್ ಯೋರ್ ಶೋ, ದಿಸ್ ಇಸ್ ಯೋರ್ ಸೀಸನ್. How You take care. sweet he is. You Yes. know, Srinidhi, today actually you're making me also relive some of the beautiful moments of my life, because with Kirtan also I have actually worked with, and all thanks to Praveen D. Rao sir. Yes. Because he is always chosen, suggested and chosen, some best artists, on stage. What a gem of a person. Yes. ಅವ್ರದ್ದು ಒಂದು ಕ್ಲಾಸಿಕಲ್ ಕಾನ್ಸರ್ಟ್ ಅಟೆಂಡ್ ಮಾಡಿದ್ದೆ ನಾನು. ಓ ಮೈ ಗಾಡ್, ಮೈಂಡ್ ಬ್ಲೋಯಿಂಗ್. ಹಿಂದೂಸ್ತಾನಿದು ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದ್ರು. ನಿನ್ನ ಶೋ ಇದು ನಿನ್ನ ಸೀಸನ್ನು, ನಾನು ಎಕ್ಸ್ ಕಂಟೆಸ್ಟೆಂಟಾಗಿ ನಿನ್ನ ಜೊತೆ ಹಾಡಕ್ಕೆ ಬಂದಿದ್ದೀನಿ ಅಷ್ಟೇ. ಯು ಟೇಕ್ ಆನ್, ನನ್ನ ಜೊತೆಗೆ ಹಾಡ್ತೀನಿ ಅಷ್ಟೇ ನಿಂತ್ಕೊಂಡು. ಅವ್ರೇನು ಹಾಡಲಿಲ್ಲ ಅಂದ್ರೂ ನನ್ನ ಕಾಲು ಹಿಂಗೆ ಆಗ್ತಾಯಿತ್ತು, ಶೇಟ್ ಏನು ಹಾಡ್ದೇನೆ ಹಿಂಗೆ ಆಡ್ತಿದ್ದಾರಲ್ಲ ಇವರು, ಏನು ಇಂಪ್ರೊವೈಸ್ ಮಾಡ್ದೇನೆ ಇರೋದನ್ನೇ ಹಿಂಗೆ ಆಡ್ತಿದ್ದಾರಲ್ಲ ಅಂತ. ಸೊ ಹಿ ವಾಸ್ ವೆರಿ ಆ್ಯಂಡ್ ಇಟ್ ವಾಸ್ ಒಂದು ತುಂಬ ವೈರಲ್ ಆಗಿತ್ತು ಒಂದು ಕ್ಲಿಪ್ಪಿಂಗು. ನಾವು ಹಾಡಿದ್ವಿ ಒಂದು ಸಾಂಗು. ಆ ಸಾಂಗ್ನ ಸ್ವಲ್ಪ ವಿ ಪಿ ಸರ್ ಕೇಳಿದ್ರು, ಆ ಸಾಂಗ್ನ ಸ್ವಲ್ಪ ಇಂಪ್ರೊವೈಸ್ ಮಾಡೋಕ್ಕಾಗತ್ತಾ ಅದೇ ರಾಗದಲ್ಲಿ ಅಥವಾ ಎನಿಥಿಂಗ್ ಆಫ್ ಯೋರ್ ಚಾಯ್ಸ್ ಅಂತ. ಸೊ ನಾವಿಬ್ಬರು ಸೇರಿ ಅದನ್ನು ಇಂಪ್ರೊವೈಸ್ ಮಾಡಿದ್ವಿ. ಯಾವ್ದು ಹಾಡು? ಭುವನಂ ಗಗನಂ. ಸೊ ಅದನ್ನು ಇಂಪ್ರೊವೈಸ್ ಮಾಡಿದ್ವಿ. ಮಧ್ಯ ನಾನು ಏನೋ ಮಾಡೋಕ್ಕೆ ಹೋಗಿ ಐ ಸ್ಯಾಂಗ್ ಸಮ್ ಏಲಿಯನ್ ನೋಟ್. ಹಿ ಪಿಕ್ ದಟ್ ಏಲಿಯನ್ ನೋಟ್, ಹಿ ಸ್ಯಾಂಗ್ ಅ ಫ್ರೇಸ್ ಇನ್ ವಿಚ್ ಅನ್ಸ್ಬಾರ್ದು ನಾನು ತಪ್ಪು ಮಾಡಿದೆ ಅಂತ. ಆ ರಾಗದಲ್ಲಿ ಇಲ್ದೇ ಇರೋ ಏಲಿಯನ್ ನೋಟ್ ಏನೋ ಹಾಡಿದೆ ನಾನು. ಅಂದರೆ ಹಾಡ್ತಿದ್ದೀನಿ ಅಂತ ಗೊತ್ತಿತ್ತು, ಹಾಡ್ಮೇಲೆ ಗೊತ್ತಾಯ್ತು, ಓ ಶಿಟ್ ಕೆಡ್ದಾಗ ಕೇಳ್ತು ಇದು ಅಂತ. ಅವ್ರು ಅದಕ್ಕೆ ಗೊತ್ತಾಗಿ ಹಿ ಪಿಕ್ಡ್ ಇಟ್ ಅಪ್, ಅದೇ ಏಲಿಯನ್ ನೋಟಿಂದ ಹಿ ಸ್ಯಾಂಗ್ ಸಮಥಿಂಗ್ ಎಲ್ಸ್. ನಾನು ಹಾಡಿದ ಏಲಿಯನ್ ನೋಟು ಹಿ ಬ್ಯೂಟಿಫೈಡ್ ಇಟ್. ಆ್ಯಂಡ್ ಅದನ್ನು ಅವ್ರು ಎಂಡ್ ಮಾಡ್ತಾರೆ, ಆ ಇಂಪ್ರೊವೈಸೇಷನ್ನ ಆ ಒಂದು ಸೆಗ್ಮೆಂಟನ್ನು ಅವ್ರು ಎಂಡ್ ಮಾಡ್ತಾರೆ ಅಂತ ನಾನು ಅವ್ರ ಕಡೆ ನೋಡ್ತಿದ್ದೆ. ಹಿ ಡಿಡ್ ದಿಸ್, ನೀನು ಎಂಡ್ ಮಾಡು, ಗೋ ಎಂಡ್ ಇಟ್ ಅಂತ. ನಂಗೆ ತುಂಬ ಕಲಿಯೋಕ್ಕೆ ಸಿಕ್ಕಿದ್ದು ಅಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ಅನ್ಫರ್ಗೆಟಬಲ್ ಮೂಮೆಂಟ್ ಅಂದರೆ ವಿನ್ನಿಂಗ್ ಮೂಮೆಂಟ್. ಎಸ್. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಟು ಬಿ ಆನೆಸ್ಟ್, ನಾನು ಗೆಲ್ತೀನಿ ಅಂತ. ಐ ನ್ಯೂ ದಟ್ ಐ ಡಿಸರ್ವ್ ಟು ಬಿ ಇನ್ ಟಾಪ್ 2. ಬಟ್ ಹಂಸಲೇಖ ಸರ್ ನನ್ನ ಕೈ ಈ ಕಡೆ ಆ್ಯಂಡ್ ಅಶ್ವಿನ್ ಶರ್ಮಾ ಕೈ ಆ ಕಡೆ ಹಿಡ್ಕೊಂಡಾಗ ಐ ವಾಸ್ ಲೈಕ್, ಓ ಹೀಸ್ bigger than me, stronger than me, taller than me. ಅದು ರ್ಯಾಪ್ ಬರ್ತಿತ್ತು ನನ್ನ ತಲೆಗೆ. ಸೊ ಇಫ್ ನೀವು ನೋಡಿದ್ರೆ ಕೈ ಎತ್ತಿದ ತಕ್ಷಣ ಐ ವಾಸ್ ಲೈಕ್ ವಾಟ್ಸ್ ಹ್ಯಾಪನಿಂಗ್. ಸೊ ದ್ಯಾಟ್ ವಾಸ್ ದಿ ಅನ್ಫರ್ಗೆಟಬಲ್ ಮೂಮೆಂಟ್. ಸೊ ಆ್ಯಕ್ಚುಲಿ ದಟ್ ವಾಸ್ ಅ ಬ್ಯೂಟಿಫುಲ್ ಮೂಮೆಂಟ್ ಟು. ಐ ಮೀನ್ ಆ್ಯಕ್ಚುಲಿ ನೀ ಹೇಳಿ ತುಂಬ ಕರೆಕ್ಟೇನೆ. ಇಬ್ರೂ ಸ್ಟಾಲ್ವರ್ಡ್ಸೇನೆ. ಇಬ್ಬರಲ್ಲಿ ಯಾರು ಗೆದ್ದಿದ್ರು ಇಟ್ ಈಸ್ ಲೈಕ್ ಗುಡ್ ಚಾಯ್ಸ್ ಥರನೇನೆ. ಅದರೊಳಗೆ ಎಸ್, ಎಂಜಾಯ್ ದಟ್ ಮೂಮೆಂಟ್. ಹಂಸಲೇಖ ಸರ್ ನಿಂತಿದ್ರು, ಈ ಕಡೆ ವಿ ಪಿ ಸರ್ ನಿಂತಿದ್ರು. ವಿ ಪಿ ಸರ್ ಲೈಕ್, ಯಾಕೋ ಹಿಂಗೆ ಆಡ್ತಾ ಇದೆಯಾ. ಸೊ ಅಲ್ಲಿಂದ ಇವಾಗ ಬಿಗ್ ಲೀಪ್ ಟು ದ ಇಂಡಿಯನ್ ಐಡಲ್. How did that happen, and when did you plan to actually get there? That journey... ಜರ್ನಿಗಿಂತ ಆಡಿಷನ್ಸ್ ಇಂದನೇ ಬರೋಣ. ಆ್ಯಕ್ಚುಲಿ ಡಿಡ್ ಯು ಪ್ಲ್ಯಾನ್ ಟು ಆ್ಯಕ್ಚುಲಿ ರೆಪ್ರೆಸೆಂಟ್ ಎಟ್ ದ ಇಂಡಿಯನ್ ಐಡಲ್? ಪ್ಲ್ಯಾನ್ ಮಾಡಿದ್ದೆ. ಇಂಡಿಯನ್ ಐಡಲ್ಗಿಂತ ಮುಂಚೆ ಐ ವಾಸ್ ಅ ಪಾರ್ಟ್ ಆಫ್ ಸಾರೆಗಾಮಪ ಹಿಂದಿ. ಮೆಗಾ ಆಡಿಷನಲ್ಲೇ ಐ ವಾಸ್ ಔಟ್, ಹಿಂದಿ ಸಾರೆಗಾಮಪದಲ್ಲಿ. ಐ ವಾಸ್ ಇನ್ ಟಾಪ್ 20 ಆ್ಯಂಡ್ ದ ಶೋ ನೀಡೆಡ್ 12. ಸೊ ಒನ್ ಸ್ಟೆಪ್ ಐ ಕುಡಂಟ್ ಮೇಕ್ ಇಟ್. ಸೊ ಟಾಪ್ 20ಇಂದ ಆಚೆ ಬಂದೆ. ಅವಾಗ ಏನಾಯಿತು, ಇಂಡಿಯನ್ ಐಡಲ್ಗೆ ಆ್ಯಂಡ್ ಸಾರೆಗಾಮಪಗೆ ಎರಡಕ್ಕೂ ಆಡಿಷನ್ ಕೊಟ್ಟಿದ್ದೆ ನಾನು. ಸೊ ಇಂಡಿಯನ್ ಐಡಲ್ದು ರೆಸ್ಪಾನ್ಸ್ ಬರೋದು ಲೇಟ್ ಆಯಿತು. ಸೊ ನಾನು ಸಾರೆಗಾಮಪಗೆ ಜಂಪ್ ಆಗೋದೆ.
ಸೊ ಇಂಡಿಯನ್ ಐಡಲ್ ಪೀಪಲ್ ಆರ್ ಲೈಕ್ ನಾವು ಕರೆದಾಗ ಬರಲೇ ಇಲ್ಲ ನೀನು ಅಂತ. ವೆನ್ ಐ ಕೇಮ್ ಟು ಇಂಡಿಯನ್ ಐಡಲ್ ಈ ವರ್ಷ ಸೀಸನ್ 16 ಇಂಡಿಯನ್ ಐಡಲ್ಗೆ ಹೋದಾಗ ದೇ ವರ್ ಲೈಕ್ ಯು ಡಿಚ್ ಜಸ್ಟ್ ಲಾಸ್ಟ್ ಇಯರ್ ಅಂತ ಹೇಳ್ತಿದ್ರು. ನಾನು ಏನು ಮಾಡಲಿ, ನಿಮ್ಮ ರೆಸ್ಪಾನ್ಸ್ ಬರೋದು ಲೇಟ್ ಆಯಿತು, ಮತ್ತು ಅದು ಇಲ್ಲ ಇದು ಇಲ್ಲ ಆಗೋದ್ರೆ ಕಷ್ಟ ಅಂತ ನಾನು ಆ ಕಡೆ ಜಂಪ್ ಆದೆ, ಪ್ಲೀಸ್ ಐ ಆಮ್ ಸೋ ಸಾರಿ ಅಂತ. ದೇ ಲೈಕ್ ದಟ್ ಚಿಲ್ ಅಬೌಟ್ ಇಟ್. ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು ನನಗೆ. ಸೊ ಲಾಸ್ಟ್ ಇಯರಿಂದನೇ ದೇ ವರ್ ಪ್ಲಾನಿಂಗ್ ಟು ಟೇಕ್ ಮಿ ಅಬೌಟ್. ಸೊ ಈ ಸತಿ ನಾನು ಹೋದ ತಕ್ಷಣ ಈ ವರ್ಷನೂ ಬಂದ್ಯಾ ನೀನು ಅಂತ ಗೊತ್ತಾಗೋಯ್ತು ಅವ್ರಿಗೆ. ಈ ಸತಿ ನಾನು ಆಡಿಷನ್ಗೆ ಹೋದ ತಕ್ಷಣ ಸೊ ಸೆಲೆಕ್ಟ್ ಆದೆ. ಆ್ಯಂಡ್ ನಾನು ಎಲ್ಲರ ಹತ್ರ ಮನೆಯಲ್ಲೂ ಹೇಳ್ತಾ ಇರ್ತೀನಿ, ಶ್ರೇಯಾ ಮ್ಯಾಮ್ ಮುಂದೆ ಒಂದೇ ಒಂದು ಹಾಡೋಕ್ಕೆ ಅವಕಾಶ ಸಿಕ್ಕರೆ ಸಾಕು ಅಂತ. ಆಲ್ ಮೈಟಿ ವಾಸ್ ವೆರಿ ವೆರಿ ಕೈಂಡ್ ಆ್ಯಂಡ್ ಜನರಸ್. ಐ ಸ್ಯಾಂಗ್ ಅಬೌಟ್ 30 ಸಾಂಗ್ಸ್ ಇನ್ ಫ್ರಂಟ್ ಆಫ್ ಹರ್. ಆ್ಯಂಡ್ ಯು ವರ್ ಬ್ರಿಲಿಯಂಟ್. ಯು ವರ್ ಬ್ರಿಲಿಯಂಟ್. ಅಲ್ಲಿ ಹೋದಾಗ ಐ ಥಿಂಕ್ ಐ ಆ್ಯಕ್ಚುಲಿ ರಿಮೆಂಬರ್ ಆಲ್ಸೋ ಬಾದ್ಶಾ ವಾಸ್ ಅ ಲಿಟಲ್ ಟೇಕನ್ ಅ ಬ್ಯಾಕ್ ವಿತ್ ಯುವರ್ ಅಟೈರ್ ಅಲ್ಲ. ಹೌ ವಾಸ್ ದ್ಯಾಟ್ ಟೇಕನ್ ಬೈ ದ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಆಲ್ಸೋ ದ ಜೂರಿ ಮೆಂಬರ್ಸ್ ಲೇಟರ್ ಆನ್ ಫಾರ್ ದಿ ಅಲ್ಲ, ಆಮೇಲೆ ನಂದು ಅಟೈರಿಂದಾನೇ ಸ್ವಲ್ಪ ವೈರಲ್ ಆಗೋದೆ ನಾನು. ಅದು ದ ಆ್ಯಂಕರ್ ಆಫ್ ದ ಶೋ ಆದಿತ್ಯ ನಾರಾಯಣ್ ಭಯ್ಯ ಯೂಸ್ ಟು ಕಾಲ್ ಮೀ ಧೋತಿ ಕಾ ಧುರಂಧರ್, ದಿಕ್ತಾ ಹೈ ಸ್ವೀಟ್ ಇನ್ನಸೆಂಟ್ ಸ್ವಾಮಿ ಟೈಪ್ ಕಾ ಲೇಕಿನ್ ಹೈ ಸುನಾಮಿ ಟೈಪ್ ಕಾ. ಇದೆಲ್ಲ ನನಗೆ ನನ್ನ ಸ್ಟೇಜ್ ಮೇಲೆ ಕರಿಯಕ್ಕೆ ಮುಂಚೆ ಟ್ಯಾಗ್ಸು. ಸೊ ಈ ಟ್ಯಾಗ್ಸ್ ಎಲ್ಲ ಫೇಮಸ್ ಆಗೋಗಿತ್ತು ಅವಾಗ. ಧೋತಿ ಕಾ ಧುರಂಧರ್, ಇವಾಗಲೂ ಧೋತಿ ಕಾ ಧುರಂಧರ್ ಅಂತಾರೆ. ಎಸ್ಪೆಷಲಿ ಧುರಂಧರ್ ಮೂವಿ ರಿಲೀಸ್ ಆದಮೇಲೆ ಧೋತಿ ಕಾ ಧುರಂಧರ್ ಆಗೋದೆ ನಾನು. ಸೂಪರ್ ಗುಡ್. ಸೊ ಅಟೈರ್ ದೇವರ್ ಟೇಕನ್ ಅ ಬ್ಯಾಕ್. ತುಂಬಾ ಖುಷಿ ಆಯಿತು ಎಲ್ಲರಿಗೂ. ನಾನು ಬಾಗ್ಲು ಓಪನ್ ಮಾಡಿ ಒಳಗೆ ಬರ್ತಿದ್ದಂಗೆ ವಾವ್ ಅಂತ ಅಂದರು ಎಲ್ಲರೂ. ಸೊ ವೆರಿ ನೈಸ್ ಟು ಲುಕ್ ಎಟ್ ದಿಸ್ ಅಟೈರ್. ನಿನ್ನ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಇದೆ ಅಂತ ಹೇಳಿ, ತೇಜಸ್ ಇದೆ. ಆ್ಯಂಡ್ ಬಾದ್ಶಾ ಆಲ್ಸೋ ನಾನು ಸ್ವಲ್ಪ ಓವರ್ ಥಿಂಕ್ ಮಾಡ್ತೀನಿ, ತುಂಬ ಮುಂದಿನ ಬಗ್ಗೆ ಯೋಚನೆ ಮಾಡ್ತೀನಿ ಅಂತೆಲ್ಲ ನಾನು ನೋಡಿದ ತಕ್ಷಣ ಗೊತ್ತಾಗೋಯ್ತು ಬಾದ್ಶಾ ಕ್ಯಾನ್ ಕನೆಕ್ಟ್ ಈಸಿಲಿ. Oh, I love the gentleman. I don't know why, because I've not met him. Yes. I don't know him. Yes. But from the way he reacts and responds and then takes care of the participants, or the way he conducts himself with the other jury members also, he comes across like a gentle-hearted person. ವೆರಿ ಸ್ವೀಟ್ ಗೈ. ಇವಾಗ ಹಾಡ್ತಾ ಇರ್ತೀವಿ, ಶ್ರೇಯಾ ಮ್ಯಾಮ್ ಮತ್ತೆ ವಿಶಾಲ್ ಸರ್ ಫುಲ್ ಕ್ರಿಟಿಕಾಗಿ ಕೇಳ್ತಾ ಇರ್ತಾರೆ, ಬಾದ್ಶಾ ಅಳ್ತಾ ಕೂತಿರ್ತಾರೆ ಹಿಂಗೆ. ಇಟ್ಸ್ ವೆರಿ ಈಸಿ ಟು ಗೆಟ್ ಇನ್ ಟು ಹಿಸ್ ಹಾರ್ಟ್. ಹೀಸ್ ಸೋ ಪ್ಯೂರ್. Yes. ನಾವು ಹಾಡ್ತಿರ್ತೀವಿ, ಹತ್ಕೊಂಡು ಕೂತಿರ್ತಾರೆ. ಆಮೇಲೆ ನನಗೇನು ಕಮೆಂಟ್ ಕೊಡಬೇಕು ಗೊತ್ತಾಗ್ತಿಲ್ಲ. ಐ ವಿಲ್ ಜಸ್ಟ್ ಪ್ರೇ ಗಾಡ್ ದ್ಯಾಟ್ ಯು ಡೂ ವೆಲ್ ಇನ್ ಯೋರ್ ಲೈಫ್ ಅಂತಾರೆ ಅಷ್ಟೇ. ಶ್ರೇಯಾ ಮ್ಯಾಮ್ ಮತ್ತೆ ವಿಶಾಲ್ ಸರ್ ಕೇಳಿಸ್ಕೊತಾ ಇರ್ತಾರೆ ಕೂತ್ಕೊಂಡು, ಓಕೆ ಇಲ್ಲಿದ್ದು ಹಾಡ್ದ, ಇದು ಹಾಡ್ದ, ವೆರಿ ನೈಸ್, ಇಲ್ಲಿ ಇಂಪ್ರೂವೈಸ್ ಮಾಡ್ದ. ಬಾದ್ಶಾ ಇಸ್ ಲೈಕ್ ಕೂತ್ಕೊಂಡು ಅಳ್ತಾ ಇರ್ತಾರೆ. he is so pure. He's pure. Yes, that's how he comes across as. ಆ್ಯಂಡ್ ನಾನು ಓವರ್ ಥಿಂಕ್ ಮಾಡ್ತೀನಿ ಅಂತೆಲ್ಲ ಗೊತ್ತಾದ ತಕ್ಷಣ ಹಿ ಕೇಮ್ ಟು ಮೀ, ಹಿ ಸ್ಪೋಕ್ ಟು ಮೀ. ಏನಪ್ಪ ನೀನು ಓವರ್ ಥಿಂಕ್ ಮಾಡ್ತಾ ಇದೆಯಾ, ಮಾಡಬೇಡ, ಲಿವ್ ದ ಮೂಮೆಂಟ್. ಸ್ಟೇಜ್ ಮೇಲೆ ಬಂದು ಯೋಚನೆ ಮಾಡಬೇಡ, ಸ್ಟೇಜ್ ಮೇಲೆ ಮನ್ಸು ಬಿಚ್ಚಿ ಹಾಡು. ಯೋಚನೆ ಮಾಡ್ಬೇಕಾಗಿರೋದಲ್ಲ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ. ಸ್ಟೇಜ್ ಮೇಲೆ ಬರೋಕ್ಕೆ ಮುಂಚೆ ಏನು ಟೈಮ್ ಇದೆಯಲ್ಲ ಅವಾಗ ನೀನು ಏನು ಬೇಕಾದ್ರೂ ಯೋಚನೆ ಮಾಡು. ಸ್ಟೇಜ್ ಮೇಲೆ ಬಂದು ಯೋಚನೆ ಮಾಡಬೇಡ, ಇಟ್ಸ್ ನಾಟ್ ಗುಡ್. ಆ್ಯಂಡ್ ನಾನು ಅವರು ಕೇಳಿದ್ರು, MS ಧೋನಿ ಹತ್ರ ಏನೋ ಮಾತಾಡಿದ್ರಂತೆ ಅವರು. ಯು ಆರ್ ಕಾಲ್ಡ್ ಎಸ್ ಕ್ಯಾಪ್ಟನ್ ಕೂಲ್, ಹೌ ಡು ಯು ಮೇಂಟೈನ್. ಅವರು MS ಧೋನಿ ಅವ್ರಿಗೆ ಏನೇನು ಹೇಳಿದ್ರು ಅದೆಲ್ಲ ನನಗೆ ಹೇಳಿದ್ರು. What a learning process ಅಲ್ಲ ಶ್ರೀನಿಧಿ. ಇದೆಲ್ಲ ಒಂಥರ, I mean, you may win, you may not win, but you know that process itself is such a beautiful learning curve for you in your musical career. ಇಂಡಿಯನ್ ಐಡಲ್ ಅಂತೂ ನಾನು ಏನೇನು ಇದನ್ನೆಲ್ಲ ಮಾಡಿದ್ನ ನಾನು ಅಂತ ಅನಿಸ್ತು ನನಗೆ. ಇಟ್ ವಾಸ್ How challenging was it for you to shift from, your comfortable language of Kannada to Hindi? Because Ali, first of all, they're sitting there to judge everything, every bit of you. Yes. And pronunciation ಇಂದ ಶುರು ಆದರೆ ಇವರು ಡಿಕ್ಷನ್ ಸರಿಗೆ ಬರ್ತಿದ್ಯಾ ಇಲ್ವಾ, ಆ ಸಂಗತಿಗಳು ಸರಿಗೆ ಹಾಡ್ತಿದ್ದಾರಾ ಇಲ್ವಾ, ಆರ್ ದೇ ಸೌಂಡಿಂಗ್ ಲೈಕ್ ದೋಸ್ ಒರಿಜಿನಲ್ ಸಿಂಗರ್ಸ್ ಆರ್ ಅದರ್ವೈಸ್. ಇದೆಲ್ಲ ಇಟ್ ಮಸ್ಟ್ ಬಿ ಅ ವೆರಿ ಬಿಗ್ ಚಾಲೆಂಜ್ ಫಾರ್ ಯು. ವಾಸ್ ಇಟ್? ಹೌದು, ಚಾಲೆಂಜ್ ಅಂದರೆ ಡಿಕ್ಷನ್ ಚಾಲೆಂಜ್ ಇರಲಿಲ್ಲ ನನಗೆ. ನಾನು ಆರ್ಮಿ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಆಲ್ಸೋ NCC. ಸೊ ಹಿಂದಿಲೇ ಸಖತ್ತಾಗಿ ಮಾತಾಡೋಕ್ಕೆ ಬರ್ತಾ ಇತ್ತು ನನಗೆ. ಬಟ್ ಚಾಲೆಂಜ್ ನನಗೇನಿತ್ತಂದರೆ ಶಿಫ್ಟ್ ಆಫ್ ಸ್ಕೂಲ್. ಇವಾಗ RK ಸರ್ ಹಾಡುಗಳು ಕೇಳ್ಕೊಂಡೇ ಬೆಳೆದೆ ನಾನು, ಆ್ಯಂಡ್ SPB ಸರ್ ಹಾಡುಗಳು ಕೇಳ್ಕೊಂಡೇ ಬೆಳೆದೆ. ಸೊ ನಾನು
ಹಾಡೋ ಮೋಸ್ಟ್ ಆಫ್ ದ ಸಾಂಗ್ಸ್ ಎಲ್ಲ ಅವ್ರದ್ದೇನೆ, ಆರ್ ಕೆ ಸರ್ ಆ್ಯಂಡ್ ಎಸ್ ಪಿ ಬಿ ಸರ್ದು. ಸೊ ಅಲ್ಲಿ ಹೋದ ತಕ್ಷಣ ದೇ ಸ್ಟಾರ್ಟ್ ಗಿವಿಂಗ್ ಮಿ ಕಿಶೋರ್ ಕುಮಾರ್ಸ್ ಸಾಂಗ್ಸ್. ಸೊ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಇರುತ್ತೆ. ಇವಾಗ ಎಸ್ ಪಿ ಬಿ ಸರ್ ಹಾಡೋದಾಗಲಿ, ಎಸ್ ಪಿ ಬಿ ಸರ್ ಇವಾಗ ಒಂದು ಪ್ರತಿಮೆನ ಮಾಡಿ ಅದನ್ನು ಸ್ಯಾಂಡ್ ಪೇಪರಲ್ಲಿ ಉಜ್ಜಿಬಿಟ್ಟು ಹಿಂಗೆ ಕೊಟ್ಟಂಗಿರುತ್ತೆ ಎಸ್ ಪಿ ಬಿ ಸರ್ ಹಾಡಿದ್ರೆ. ಬಟ್ ಕಿಶೋರ್ ಕುಮಾರ್ ಅವ್ರು ಹಾಡಿದ್ರೆ ಇಟ್ಸ್ ಅನ್ಫಿನಿಶ್ಡ್ ಅಂತ ಹೇಳಲ್ಲ ನಾನು, ಬಟ್ ಕಿಶೋರ್ ಕುಮಾರ್ ಅವ್ರು ಹಾಡಿದ್ರೆ ಇಟ್ಸ್ ಸ್ಟ್ರೇಟ್, ಅಂದರೆ ಫಿನಿಶ್ ಮಾಡಲ್ಲ, ಇಟ್ಸ್ ರಾನೆಸ್. ಸೊ ಆ ರಾನೆಸ್ ನನಗೆ ಬರ್ತಾ ಇರಲಿಲ್ಲ. ಸೊ ಪದೇ ಪದೇ ಆ್ಯಕ್ಚುಲಿ ನನಗೆ ಒಂದು ಹಾಡು ನೆನಪಿದೆ, ಮೇರಿ ಸೋನಿ ಮೇರಿ ತಮನ್ನ ಹಾಡು ಹಾಡಿದ್ದೆ ನಾನು, ಐ ಲವ್ ಯು. ಸೊ ಓಪನ್ ಅಪ್ ಆಗೋ ಅಂತ ತುಂಬ 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 ಬಯಸ್ಕೊಂಡೆ ನಾನು. ಅಲ್ಲಿ ತನಕ ಐ ಯೂಸ್ ಟು ಸಿಂಗ್ ಎಸ್ ಪಿ ಬಿ ಸರ್ ಸಾಂಗ್ಸ್, ಮೇರೆ ರಂಗ್ ವಾಲಿ ಹಾಡಿದೆ, ಆ್ಯಂಡ್ ಹರಿಹರನ್ ಅವ್ರ ಹಾಡು ಹಾಡ್ತಾ ಇದ್ದೆ. ಸೊ ಅವ್ರಿಗೆ ಅನ್ಸುತ್ತೆ ಕಿಶೋರ್ ಕುಮಾರ್ ಅವ್ರ ಹಾಡುಗಳು ಹಿ ಕ್ಯಾನ್ ಡೂ ವೆಲ್ ಅಂತ. ಸೊ ಕೊಟ್ಟರು ಆ್ಯಂಡ್ ಹುಚ್ಚಾಪಟ್ಟೆ ಸಿಕ್ಕಾಪಟ್ಟೆ ಬಯಸ್ಕೊಂಡೆ. ಹೌದಾ? ತುಂಬ ಬಯಸ್ಕೊಂಡೆ, ಸಿಕ್ಕಾಪಟ್ಟೆ ಬಯಸ್ಕೊಂಡೆ. ಎಸ್ಪೆಷಲಿ ಆ ಸಾಂಗ್ ಮೇರಿ ಸೋನಿ ಮೇರಿ ತಮ್ಮನ್ನಾಗಂತೂ ತುಂಬ ಬಯಸ್ಕೊಂಡೆ. ಆ್ಯಂಡ್ ಮಾಡಿ 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 ಕಿಶೋರ್ ಕುಮಾರ್ ಅವ್ರ ಹಾಡುಗಳೇ ಪದೇ ಕೊಡ್ತಾ ಬಂದರು. ಆ್ಯಂಡ್ ಒನ್ ಫೈನ್ ಡೇ ಶ್ರೇಯಾ ಮ್ಯಾಮ್ ಹೇಳಿದ್ರು, ಕಿಶೋರ್ ಕುಮಾರ್ ಅವ್ರ ಹಾಡುಗಳನ್ನ ನೀನು ತುಂಬ ಚೆನ್ನಾಗಿ ಡಿಸೈಫನ್ ಮಾಡ್ತೀಯ, ಕಿಶೋರ್ ಕುಮಾರ್ ಅವ್ರ ವೋಕಲ್ ಕ್ವಾಲಿಟಿನ ನೀನು ತುಂಬ ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ತೀಯ. ಐ ವಾಸ್ ಲೈಕ್, ಕಂಪ್ಲೇಂಟ್ ಇತ್ತು ಅದನ್ನು ಸರಿ ಮಾಡ್ಕೊಂಡಿದ್ದೀನಪ್ಪ ಸದ್ಯ. ಸೊ ಶಿಫ್ಟ್ ಆಫ್ ಸ್ಕೂಲ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ನನಗೆ. ನನಗೆ ಬರ್ತಾನೆ ಇರಲಿಲ್ಲ ಆ ಥರ ಹಾಡೋಕ್ಕೆ. ಜೂಲಿ ಜೂಲಿ ಹಾಡ್ಬೇಕಾದ್ರೆ ಹೆಂಗೆ ಅನಿಸ್ತು? ದಟ್ ಒನ್ ಶ್ರೀನಿಧಿ ಆ್ಯಂಡ್ ಜೂಲಿ ವಿ ವರ್ ಆ್ಯಕ್ಚುಲಿ ನಾವು ರಾತ್ರಿ ಸ್ಯಾಟರ್ಡೆ ಸಂಡೇ ವಿ ಆರ್ ಆಲ್ ಆಲ್ವೇಸ್ ಗ್ಲೂ ಟು ದ್ಯಾಟ್. ಓಕೆ, ಜೂಲಿ ಬಂದಾಗ ಮೈ ಗಾಡ್ ಈಸ್ ದಿಸ್ ಹಿಮ್? ಹೌ ಚಾಲೆಂಜಿಂಗ್ ವಾಸ್ ದ್ಯಾಟ್? ಜೂಲಿ ನಾನು ಕೇಳಿದ ತಕ್ಷಣನೇ ನಮಗೆ ವಾಟ್ಸಪ್ ಗ್ರೂಪ್ ಇರುತ್ತೆ ನಮ್ಮದು. ವಾಟ್ಸಪ್ ಗ್ರೂಪಲ್ಲಿ ಎಕ್ಸೆಲ್ ಶೀಟ್ ಬರುತ್ತೆ, ಶ್ರೀನಿಧಿ ಸಪೋಸ್ ಟು ಸಿಂಗ್ ದಿಸ್ ಸಾಂಗ್, ದಿವಾಕರ್ ಸಪೋಸ್ ಟು ಸಿಂಗ್ ದಿಸ್ ಸಾಂಗ್, ಮನ್ರಾಜ ಸಪೋಸ್ ಟು ಸಿಂಗ್ ದಿಸ್ ಸಾಂಗ್ ಅಂತ ಬರುತ್ತೆ ನಮಗೆ. ಸೊ ನಾನು ಅದನ್ನು ನೋಡಿದ ತಕ್ಷಣ ನಾನು ಕೇಳಿರಲಿಲ್ಲ ಹಾಡು, ಟು ಬಿ ಆನೆಸ್ಟ್ ನಾನು ಹಾಡು ಕೇಳಿರಲಿಲ್ಲ. ಸೊ ನಾನು ಹಾಡು ಒಂದ್ಸತಿ ಕೇಳಿಬಿಟ್ಟು ನಮ್ಮ ಸಾಂಗ್ ಸೆಲೆಕ್ಷನ್ ಮಾಡೋಕ್ಕೆ ಒಂದು ಟೀಮ್ ಇದೆ, ಆ ಟೀಮ್ನವ್ರಿಗೆ ಫೋನ್ ಮಾಡಿದೆ, ಸೀರಿಯಸ್ಲಿ ದೀದಿ am I supposed to sing this song? भाई तू कर लेगा यार, तू ರೆಡಿ ಹೋಗಿ ರಿಹರ್ಸಲ್ ಅಂದರೆ ರೆಡಿ ಆಗಿಬಿಟ್ಟು ರಿಹರ್ಸಲ್ಗೆ ಬಾ. ನೋಡ್ತಾರೆ ಆನಂದ್ ಸರ್ ಅಂದರೆ ಮೆಂಟರ್ ಇದ್ದಾರೆ, ಅವ್ರು ನೋಡ್ತಾರೆ, ಹೀಲ್ ಟೇಕ್ ದ ಡೆಸಿಷನ್, ನಿನ್ಗೆ ಏನಾಗುತ್ತೆ. ಆ್ಯಂಡ್ ನಾನು ಆ ಹಾಡು ಕೇಳಿರಲಿಲ್ಲ. ಮಿಥುನ್ ಚಕ್ರವರ್ತಿ ಅವರು ಚೀಫ್ ಗೆಸ್ಟ್ ಅವತ್ತು. ಸೊ ನಾನು ಸರಿ ಹೋಗಲಿ, ನಾನು ಸಾಂಗ್ ಸಿಕ್ಕ ತಕ್ಷಣ ನಾನು ಮನೆಗೆ ಅಪ್ಡೇಟ್ ಮಾಡ್ತೀನಿ ಯೂಶಲಿ, ಈ ಸಾಂಗ್ ಸಿಕ್ತು, ಈ ಸಾಂಗ್ ಹಿಂಗಿದೆ. ಮನೆಗೆ ಕಾಲ್ ಮಾಡಿದೆ, ಅಪ್ಪಂಗೆ ಕಾಲ್ ಮಾಡಿದೆ, ಅಮ್ಮ ಬ್ಯುಸಿ ಇದ್ರು, ಅಪ್ಪಂಗೆ ಕಾಲ್ ಮಾಡಿದೆ. ಅಪ್ಪಂಗೆ ಕಾಲ್ ಮಾಡಿದ ತಕ್ಷಣ ಯಾವ ಹಾಡು ಅಂದರು ಅಪ್ಪ, ಹಿಂಗೆ ಜೂಲಿ ಅಂದೆ. ಅಪ್ಪ ಲೈಕ್ ವಾ ಸೂಪರ್ ಅಂದರು. ಅವಾಗ ಸ್ವಲ್ಪ ಧೈರ್ಯ ಬಂತು, ಓಕೆ ಜೂಲಿ. ಸೊ ಓಕೆ, ಸ್ವಲ್ಪ ನನಗೆ ಗೊತ್ತಿಲ್ಲ ಅಂದ್ರೂ ಸ್ವಲ್ಪ ಜನ ಗೊತ್ತಿರುತ್ತೆ ಈ ಹಾಡು, ಅಪ್ಪಂಗೆ ಗೊತ್ತು, ಅಪ್ಪ ಚೆನ್ನಾಗಿದೆ ಹಾಡು ಅಂತ. Yeah, thank you so much. There were so many celebrity artists alla you got to see alla, Srinidhi. Yes. Who do you think was the best one for you? I mean, ಅಂದರೆ ಎಷ್ಟೊಂದು ಸೆಲೆಬ್ರಿಟೀಸ್ನ ನೋಡಿದಾಗ ಯಾವ ಆರ್ಟಿಸ್ಟ್ ಬಂದಾಗ ನಿಮಗೆ ಬಹಳ ಖುಷಿ ಸಿಕ್ಕಿದ್ದು? ತುಂಬಾ ಖುಷಿ ಆಗಿದ್ದು ಅಂದರೆ ಎಲ್ಲರೂ ಬಂದಾಗ ಖುಷಿ ಆಯಿತು ಆಗುತ್ತೆ, ಬಟ್ ಅದ್ರೊಳಗೆ ಯಾರನ್ನ ಒಬ್ರು ನನಗೆ ತುಂಬಾ ಖುಷಿ ಆಗಿದ್ದು ವೆನ್ ಕವಿತಾ ಕೃಷ್ಣಮೂರ್ತಿ ಅವ್ರು ಬಂದಾಗ. ಕವಿತಾ ಕೃಷ್ಣಮೂರ್ತಿ ಅವರು ಆ್ಯಕ್ಚುಲಿ ಕನ್ನಡದಲ್ಲಿ ಮಾತಾಡಿದ್ರು ನನ್ನ ಹತ್ರ. ನಾನು ಹಾಡಿದ ತಕ್ಷಣ ವ್ಯಾರ್ ಯು ಫ್ರಮ್ ಅಂತ ಕೇಳಿದ್ರು, ಬ್ಯಾಂಗ್ಳೂರ್ ಮ್ಯಾಮ್ ಅಂದೆ. ಓ ಚೆನ್ನಾಗಿ ಹಾಡ್ದೆಪ್ಪ ಅಂದರು. ಓ ನೈಸ್ ಅಂತ ಅಂದ್ಕೊಂಡೆ ನಾನು. ಅದು ಬಿಟ್ಟರೆ ನಂಗೆ ತುಂಬ ಖುಷಿಯಾಗಿದ್ದು ಉದಿತ್ ನಾರಾಯಣ್ ಆ್ಯಕ್ಚುಲಿ ಆಡಿಷನಲ್ಲಿ ಅವ್ರು ಒಂದ್ಸತಿ ಬಂದಿದ್ರು, ಟು ಹೋಸ್ಟ್ ದ ಶೋ ಅವ್ರು ಬಂದಿದ್ರು. ಉದಿತ್ ನಾರಾಯಣ್ ಅವರು ಬಿಹೈಂಡ್ ದ ಸೀನ್ಸ್, ಬಿಹೈಂಡ್ ದ ಕ್ಯಾಮ್ರಾ ಕೇಳಿದ್ರು ನನಗೆ, ಕಹಾಕೆ ಹೋ ಅಂತ. ಸರ್ ಬ್ಯಾಂಗ್ಳೂರ್ ಸರ್. अच्छा कन्नड़ा बात करना आता है सर, मदर टंग है सर. ओ MTV सुब्बलक्ष्मी के मुझे याद है अभी भी. So sweet of you sir, you remember that now also. And ಜಯಪ್ರದ ಅವ್ರು ಬಂದಾಗ ಖುಷಿ ಆಗಿತ್ತು ನನಗೆ. ಆ್ಯಕ್ಚುಲಿ ನಾನು ಶೋ ಆರ್ಗನೈಸರ್ಸ್ ಹತ್ರ, ಡೈರೆಕ್ಟರ್ಸ್ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೆ, 1-2 ಲೈನ್ ಡೆಡಿಕೇಟ್ ಮಾಡಿ ಹಾಡ್ಬೋದಾ ಅವ್ರಿಗೆ, ಪ್ರಿಯತಮ 1-2 ಲೈನ್ ಡೆಡಿಕೇಟ್ ಮಾಡ್ಬೋದಾ ಜಯಪ್ರದ ಅವ್ರು ಬಂದಾಗ. ಅದೇ ಲೈಕ್ ಇಲ್ಲ, ರೈಟ್ಸ್ ಟ್ರೈ ಮಾಡ್ತಿದ್ದೀವಿ, ರೈಟ್ಸ್ ಇಲ್ಲ.
ಆ್ಯಂಡ್ ಅನಿಲ್ ಕಪೂರ್ ಅವ್ರು ಬಂದಾಗಲೂ ಸಿಕ್ಕಾಬಡೆ ಖುಷಿಯಾಗಿತ್ತು. ಅನಿಲ್ ಕಪೂರ್ ಈವನ್ ನೌ ಹಿ ಕ್ಯಾರೀಸ್ ದಟ್ ಆರಾ. ಆ್ಯಂಡ್ ಇವಾಗ ವಯಸ್ಸಾಗ್ತಾಗ್ತದೆ ಲೈಕ್ ಅನ್ನೋ ಥರ ಇದು ಬಂದ್ಬಿಡುತ್ತೆ, ಒಂಥರ ಇಗ್ನೋರೆನ್ಸ್ ಬಂದ್ಬಿಡುತ್ತೆ. ಬಟ್ ಅವ್ರ ಎಂಟ್ರಿ ಆಗುತ್ತೆ, LED ಓಪನ್ ಆದ ತಕ್ಷಣ ಅವ್ರ ಎಂಟ್ರಿ ಆಗುತ್ತೆ ನಮ್ಮ ಸೆಟ್ ಒಳಗಡೆ, ಇಂಟರ್ನೆಟ್ ಸೆಟ್ ಒಳಗಡೆ. ಅವ್ರು ಎಷ್ಟು ಚೆನ್ನಾಗೆ ಕ್ಯಾಮ್ರಾಮೆನ್ನನ್ನು ಕರೆದು ಇಲ್ಲಿ ಉಂಗುರ ಹಾಕೊಂಡಿದ್ದೀನಿ, ಉಂಗುರ ಫೋಕಸ್ ಮಾಡು, ಕೈಯಲ್ಲಿ ಗನ್ ಇದೆ, ಗನ್ ಫೋಕಸ್ ಮಾಡೋದು, ಅವ್ರು ಹೇಳ್ತಿದ್ರು ಕ್ಯಾಮ್ರಾಮೆನ್ಗೆ. ನೈಸ್. ಸೊ ಅವ್ರ ಎನರ್ಜಿ ನೋಡೇ ನಮಗೆ ವಾವ್ ಅಂತ ಅನಿಸ್ತು. ಸೊ ಅನಿಲ್ ಕಪೂರ್ ಎಸ್, ಇಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರ್ತೀನಿ, ಶೂ ಫೋಕಸ್ ಮಾಡು, ಶೂ ಇಂದ ಝೂಮ್ ಔಟ್ ಮಾಡ್ಕೊಂಡು ಹೋಗಿ ಅವ್ರು ಕ್ಯಾಮ್ರಾಮನ್ಗೆ ಹೇಳ್ತಾ ಇದ್ರು. ಸೊ ಅವ್ರನ್ನ ನೋಡಿ ತುಂಬಾ ತುಂಬಾ ಖುಷಿ ಆಯ್ತು. ಹೌದು. ಅಂಡ್ ಐಸ್ ಬಾತ್ ಮಾಡ್ತಾರಂತೆ ಇವಾಗ್ಲೂ. ಮೈ ಗುಡ್ನೆಸ್. He fills his bathtub with ice water. He takes ice bath for 10 minutes ಅಂತ ಈ ವಯಸ್ಸಲ್ಲೂ ಕೂಡ. ಗುಡ್. ಹೇಳ್ತಾ ಇದ್ರು, ನಾನು ಕೇಳಿದೆ ಅವ್ರಿಗೆ, ನಿಮ್ಮ ದಿನಚರಿ ಹೇಗೆ ಸರ್, ಇವಾಗಲೂ ಎಷ್ಟು ಫಿಟ್ ಆಗಿದ್ದೀರಾ, ನಿಮ್ಮ ಬೇಟಾ ಆಗಲಿ ಅಥವಾ ಎಸ್ ಸ್ಟೇಜ್ ಮೇಲೆ ಕೇಳಿದ್ದೆ ನಾನು ಅವ್ರಿಗೆ. ನಿಮ್ಮದು ಬೇಟಾ ಮೂವಿ ನೋಡಿದ್ದೀನಿ, ಮಿಸ್ಟರ್ ಇಂಡಿಯಾ ನೋಡಿದ್ದೀನಿ, ಸೊ ಆ ಮೂವಿಲಿ ಹೆಂಗೆ ಕಾಣ್ತಿದ್ರು ಇವಾಗಲೂ ಹಾಗೆ ಕಾಣ್ತಿದ್ದೀರಾ ಹೆಂಗೆ ಅಂತ ಕೇಳಿದಾಗ ಅವ್ರು ಇದನ್ನೆಲ್ಲ ಹೇಳಿದ್ರು. ನಂಗೆ ಜಿಮ್ಗೆ ಹೋಗ್ತೀನಿ, ಐಸ್ ಬಾತ್ ಮಾಡ್ತೀನಿ, ಇದನ್ನು ತಿಂತೀನಿ, ಅದನ್ನು ತಿಂತೀನಿ. ಯಾ, ತುಂಬ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿದಾಗಲೂ ಕೂಡ. Really lucky and blessed that you got to meet so many people. Now ಕನಸಲ್ಲೂ ಕಾಣ್ಲಿಕ್ಕಾಗೋದಿಲ್ಲ, but you were really blessed to actually meet and also interact with them. ಅದಕ್ಕಿಂತ ಇನ್ನೇನು ಬೇಕು. ಹೌದು. ಈ ಪಾರ್ಟಿಸಿಪೆಂಟ್ಸ್ ಎಲ್ಲ ಇರ್ತಿದ್ರಲ್ಲ, ಅಲ್ಲಿ ವಾಸ್ ದ್ಯಾಟ್ ಅ ವೆರಿ ಕಾಂಪಿಟೇಟಿವ್ ಸ್ಪೇಸ್ ಆರ್ ಕಂಫರ್ಟ್? ನಾಟ್ ಅಟ್ ಆಲ್. ಇಟ್ ವಾಸ್ ವೆರಿ ಕಂಫರ್ಟಬಲ್. ಅಂದರೆ ನಾನೇನಾದ್ರು ತಪ್ಪು ಮಾಡಿದ್ರೆ ನನ್ನ ಕೋ-ಕಂಟೆಸ್ಟೆಂಟ್ಸ್ ಬಂದು ನನಗೆ ಹೇಳೋರು, ತಪ್ಪು ಹಾಡ್ತಿದ್ದೆ, ಇಲ್ಲಿ ಸರಿ ಹಾಡು, ಹಿಂಗಿಲ್ಲ, ಕೇಳಿಸ್ಕೊ ಇನ್ನೊಂದ್ಸತಿ, ಒರಿಜಿನಲ್ ಹಂಗಿಲ್ಲ, ಹಿಂಗೆ ಹಾಡು ಅಂತ. ಆ್ಯಂಡ್ ನಾನು ಕರೆಕ್ಟ್ ಮಾಡ್ತಾ ಇದ್ದೆ. ಇನ್ ಒನ್ ಆಫ್ ದೋಸ್ ಎಪಿಸೋಡ್ಸ್ ಐ ಆಲ್ಸೋ ಸಾ ಯು ಆಕ್ಚುಲಿ ಪ್ಲೇಯಿಂಗ್. ಮೀ ಆ್ಯಂಡ್ ಅಭಿಜಿತ್ ಶೇಖರ್. ಎಸ್. So you have an influence on even the instruments. I know that you play guitar. But apart from that, rhythms also something in the rhythm section? ನಾನು ಇಲ್ಲ ರಿದಮ್ಸ್ ಇಲ್ಲ. ಅಂದರೆ ಶೇಖರ್ಸ್ನೆಲ್ಲ ನುಡಿಸ್ತೀನಿ ಅಷ್ಟೇ. ತುಂಬ ತಬ್ಲಾ ಆಗಲಿ, ತುಂಬ ಫುಲ್ ಫ್ಲೆಜ್ಡ್ ಅಥವಾ ಫುಲ್ ಟೈಮ್ ಬಿಗ್ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಅಷ್ಟೊಂದು ಬರಲ್ಲ. But they were really kind and sweet enough to allow you to come to that space. And then they I saw in 2 episodes I think ಕೆಲವು ಸತಿ ಏನಾಗುತ್ತೆ, ಟು ಮೇಂಟೈನ್ ದಿ ಅಥೆಂಟಿಸಿಟಿ ಆಫ್ ದ ಸಾಂಗ್ ಕೆಲವು ಇನ್ಸ್ಟ್ರೂಮೆಂಟ್ಸ್ನ ಬರಲೇಬೇಕಾಗತ್ತೆ. ಕೆಲವು ಇನ್ಸ್ಟ್ರೂಮೆಂಟ್ಸ್ನ ತೊಗೊಂಡು ಬರಲೇಬೇಕಾಗತ್ತೆ. ಇವಾಗ ತಮ್ ನಮ್ ನನ್ನೀ ಮನಸ್ಸು ಮಿಡಿಯುತ್ತಿದೆ ಆ ಸಾಂಗಲ್ಲಿ ದ್ಯಾಟ್ ಇನ್ಸ್ಟ್ರೂಮೆಂಟ್ ಅದನ್ನ ಕೀಬೋರ್ಡಲ್ಲಿ ನುಡಿಸಿದ್ರೆ ಮಜಾ ಬರಲ್ಲ. ಸೊ ಅದಕ್ಕೋಸ್ಕರ ನಮ್ಮನ್ನು ಕರೆದ್ಬಿಟ್ಟು ಇದು ನೀವು ಇದನ್ನು ನುಡಿಸಿ ಅಂತ ನಮ್ಗೆ ಹೇಳ್ತಾ ಇದ್ರು. How nice. Good experience actually. Alla? So beautiful. I've always had, immense respect for these instrumental musicians because I used to always say, they are the ones who first come onto the stage and they leave last. Yes. So they're there, to they have to practice all the songs. Singers gadru on solpa ello and the rest isn't anta sikkate, but not for the instrumental musicians. So yeah, hats off to them also. ಇವಾಗ ನಾವು ಒಂದು ಹಾಡು That band was so beautiful ಅಲ್ಲ. ಆ ಬ್ಯಾಂಡ್ ಎಷ್ಟು ಬ್ಯೂಟಿಫುಲ್ ಅಲ್ಲ ಶ್ರೀನಿಧಿ. ಏನ್ ಪ್ರತಿ ವಾರ ಯು ಗೆಟ್ ಟು ಬಿ ವಿತ್ ದ ಬೆಸ್ಟ್ ಇನ್ ದ ಇಂಡಸ್ಟ್ರಿ ಅಂತಂದ್ರೆ ಇನ್ನೆಂತ ಪುಣ್ಯ ಮಾಡಿರ್ಬೇಕು ನೀವೆಲ್ಲ. ಇವಾಗ ನಮಗೆ ವಾರಕ್ಕೆ ಒಂದು ಹಾಡು ಕೊಟ್ರೇನೆ ಸ್ಟೇಜ್ ಮೇಲೆ ಹೋಗಿ ಏನೇನೋ ಹಾಡ್ತೀವಿ. ಕೆಲವೊಂದ್ಸತಿ ಸ್ಟೇಜ್ ಮೇಲೆ ಹೋಗಿ ಹೆದರ್ಕೊಳ್ತೀವಿ. ಕೆಲವೊಂದ್ಸತಿ ದೇ ಕಮ್ ಫಾರ್ ರಿಹರ್ಸಲ್ಸ್ ಅಲ್ಲಿ 16 ಜನರದ್ದು ಹಾಡಿನ ರಿಹರ್ಸಲ್ ಮಾಡ್ತಾರೆ. 3 ದಿನ ರಿಹರ್ಸಲ್ಸು, 1 ದಿನ ಟೆಕ್ನಿಕಲ್ಸು, ಆಮೇಲೆ ಶೂಟು. ಇಷ್ಟು ದಿನ ಫಾರ್ 5 days ಕಂಟಿನ್ಯೂಸ್ಲಿ ದೇ ಆರ್ ಪ್ಲೇಯಿಂಗ್ 16 ಸಾಂಗ್ಸ್ ಒಂದು ದಿನಕ್ಕೆ. ಅಮೇಜಿಂಗ್. ನೆನ್ಪಿಟ್ಕೊಂಡು, ಅದು ಕೆಲವೊಂದು ಮ್ಯೂಸಿಷಿಯನ್ಸ್ ಅಂತೂ ಸ್ಕ್ರಿಪ್ಟು ಇಟ್ಕೋತಾ ಇರಲಿಲ್ಲ, ನೆನ್ಪಿಟ್ಕೋತಾ ಇದ್ರು ಕೆಲವರು. ಮೈ ಗುಡ್ನೆಸ್, ಸ್ಕ್ರಿಪ್ಟು ಇಟ್ಕೋತಾ ಇರಲಿಲ್ಲ. ವೆರಿ ರೇರ್ಲಿ. ಸೊ ತುಂಬ ಕಾಂಪ್ಲಿಕೇಟೆಡ್ ಸಾಂಗ್ಸು, ತುಂಬ ಹಳೆ ಕಾಂಪ್ಲಿಕೇಟೆಡ್, ತುಂಬ ಜಾಸ್ತಿ ಅರೇಂಜ್ಮೆಂಟ್ಸ್ ಇರೋ ಸಾಂಗ್ಸ್ಗೆ ಸ್ಕ್ರಿಪ್ಟ್ ಇಟ್ಕೋತಾ ಇದ್ರು. ನೋಡ್ತಾನೂ ಇರಲಿಲ್ಲ, ಸ್ಕ್ರಿಪ್ಟ್ ನೋಡ್ತಾನೂ ಇರಲಿಲ್ಲ ಎಷ್ಟೊಂದು ಜನ ಅಲ್ಲಿ ಮ್ಯೂಸಿಷಿಯನ್ಸ್. Who was your favorite amongst all the other participants that you had, that you can feel, I can depend on this person for anything? 3 AM friend, bro types. ಎಲ್ಲರೂ ಇದ್ರು ಆ ಥರ. ಇವಾಗ ಅಲ್ಲಿ ನಾವು ಎಷ್ಟು Do you share rooms with somebody? Yes, we do share rooms. ಇಬ್ರು ಇರ್ತಿದ್ವಿ ಒಂದು ರೂಮಲ್ಲಿ. ಆ್ಯಂಡ್ ಮೈ ರೂಮ್ಮೇಟ್ ವಾಸ್ ಅಭಿಷೇಕ್. ಲೈಕ್ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮನ್ನ
ಜಯನ್ ವೀರು ಆಫ್ ಇಂಟರ್ನೆಟ್ ಅಂತಾನೆ ಕರೀತಾ ಇದ್ರು. ಆ್ಯಂಡ್ ಬರೀ ಅಭಿಷೇಕ್ ಅಂತ ಅಲ್ಲ, ಈವನ್ ಅನ್ಶಿಕಾ ಚೋನ್ಕರ್ ವಾಸ್ ವೆರಿ ಕ್ಲೋಸ್ ಟು ಮೀ. ತುಂಬಾ ಕ್ಲೋಸ್ ಆಗಿದ್ರು. ಆ್ಯಂಡ್ ಬರೀ ಇವರಿಬ್ರು ಅಂತಲ್ಲ, ಎಲ್ಲರೂ ಅಷ್ಟೇ. ಇವಾಗ ಏನಾದ್ರು ಬೇಕು ಅಂದರೆ ರಾತ್ರಿ 3 ಗಂಟೆ, ಬೆಳಗಿನ ಜಾವ 4 ಗಂಟೆ ಏನಿಲ್ಲ. ಇವಾಗ ದಿವಾಕರ್ಗೆ ತಲೆನೋವು ಅಂತ ತುಂಬ ಸತಿ ಬಂದು ಬೆಳಗಿನ ಜಾವ 3 ಗಂಟೆಗೆ ಯೂಸ್ ಟು ನಾಕ್ ಮಾಡಿ, ಅವ್ರ ಮಗ ಮಾತ್ರ ಇದೆಯಾ ಪ್ಲೀಸ್ ಅಂತ. ಸೊ ವಿ ವರ್ ವೆರಿ ಕ್ಲೋಸ್. How nice. ವಿ ವರ್ ವೆರಿ ವೆರಿ ಕ್ಲೋಸ್. ಆ್ಯಂಡ್ So nice to have such a positive atmosphere ಅಲ್ಲ. ಜಿದ್ದಾಗಲಿ ಕಾಂಪಿಟೇಷನ್ ಆಗಲಿ ಅವೆಲ್ಲ ಇರಲಿಲ್ಲ, ಹಾಂ ಇರಲೇ ಇಲ್ಲ. ನಾವೆಲ್ಲ ಸೆಲೆಕ್ಟ್ ಆದ ತಕ್ಷಣ ನಾವು 16 ಜನ ಒಟ್ಟಿಗೆ ಕೂತ್ಕೊಂಡು ವಿ ಡಿಸ್ಕಸ್ಡ್ ಆ್ಯಂಡ್ ವಿ ಡಿಸೈಡೆಡ್ ಒನ್ ಥಿಂಗ್. ನಾವುಗಳ ಮಧ್ಯ ಫೈಟ್ ಮಾಡಬಾರ್ದು, ನಮ್ಗಳ ಮಧ್ಯ ಫೈಟ್ಸ್ ಆಗಬಾರ್ದು. ದಿಸ್ ಶುಡ್ ಬಿ ಅ ಲರ್ನಿಂಗ್ ಪ್ರಾಸೆಸ್. ಆ್ಯಂಡ್ ನಾವೆಲ್ಲ ಸೇರಿ ಶೋನ ಗೆಲ್ಲಿಸ್ಬೇಕು. that's a beauty of it. Yes. ಪ್ರೀವಿಯಸ್ ಸೀಸನ್ಗಿಂತ ಈ ಸೀಸನ್ ಚೆನ್ನಾಗಿತ್ತಪ್ಪ ಅಂತ ಜನರಿಗೆ ಅನ್ಸ್ಬೇಕು ಅಷ್ಟೇ. ನಮ್ಗಳ ಮಧ್ಯ Make it easy for everybody else who's working around you also. ಎಸ್ ಅಲ್ಲ, ಹೌದು I think that's the aim ಅಂತಂದ್ರೆ I think good. ಎಸ್. Super. Who do you think would win? ಅದು ಗೊತ್ತಿಲ್ಲ. You don't know. You have any of your favorites now in the ones who are remain? ಫೇವ್ರೇಟ್ ಅಂದರೆ ಎಸ್, ಅಭಿಷೇಕ್ ಆ್ಯಂಡ್ ಅನ್ಶಿಕಾ ಆರ್ ಡೂಯಿಂಗ್ ವೆರಿ ವೆಲ್. Yeah. ಯಾ. But Readiness ನಮಗೆ ಆಗ್ಲಿ. ಅನಿಸಿದ್ದು that definitely we all wanted to see you for a longer duration. Yes. But you have made not just your parents proud, you've made the music fraternity proud, you've made all the organizers proud, you've made the whole Karnataka proud, and we're so happy that you represented our state there and came this far. Really happy, and so much love from Thank you, so ma'am. Thank many you so of us, much. you know. ತುಂಬ ಖುಷಿ ಆಗೋದು ಗೊತ್ತಾ, ಏನು ನಮ್ಮನೆ ಹುಡುಗನೇ ಹೋಗಿ ಅಲ್ಲಿ So ರೆಪ್ರೆಸೆಂಟ್ sweet. ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗು. ನಮ್ಮ ಶ್ರೀನಿಧಿ ಬರ್ತಾರೆ. So that kind of a vibe you gave for all of us, even though, you know, we've never, you know, connected, but that connection you gave us, and I think that's a beautiful memory that you have given for us also. ಥ್ಯಾಂಕ್ ಯು ಸೋ ಮಚ್. That it really, you know. ಇಲ್ಲ, ನಾನು ಆ್ಯಕ್ಚುಲಿ ಈ ಪಾಡ್ಕಾಸ್ಟ್ ಮೂಲಕ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ಜನ ತುಂಬ ಸಂಖ್ಯೆಯಲ್ಲಿ ವೋಟ್ ಮಾಡಿದ್ದಾರೆ ನನಗೆ. Yeah. ತುಂಬ ಇವಾಗ ಎಕ್ಸಾಂಪಲ್ ಕೊಡಬೇಕಂದ್ರೆ ನನ್ನ ಕಾಲೇಜ್ ಫ್ರೆಂಡ್ ಇದ್ದಾನೆ. ಹೀ ಈಸ್ ವೆರಿ ಸ್ವೀಟ್, ಅಟ್ ದ ಸೇಮ್ ಟೈಮ್ ಹೀ ಈಸ್ ಕ್ವೈಟ್ ಬಾಸಿ. ಹೀ ಈಸ್ ವೆರಿ ಬಾಸಿ. ಎಲ್ಲರೂ ಕರೆದ್ರೆ ಲೇಟಾಗಿ ಮಗ ಅರ್ಧ ಗಂಟೆ 3/4 ಗಂಟೆ ಲೇಟ್ ಅಂದರೆ ಯಾಕೋ ಅಂತ ರೋಪ್ ಆಗ್ತಾನೆ. ಅವನು ಹೇಳ್ತಾ ಇದ್ದ ಎಲ್ಲರದು ಮನೆಗೆ, ಮಗ ಏನು ಟೆನ್ಷನ್ ತೊಗೋಬೇಡ ಮಗ, ನಮ್ಮ ಸುತ್ತಮುತ್ತಲು ಯಾರ್ಯಾರ ಮನೆ ಇದೆ ಎಲ್ಲರ ಮನೆಗೆ ನುಗ್ಗಿ ಓಟ್ ಹಾಕ್ಸಿದ್ದೀನಿ ಮಗ. ಸೊ ಎಷ್ಟು ಜನ ಈ ಥರ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ಎಷ್ಟೊಂದು ಜನದ ಹೆಸರು ಗೊತ್ತಿರಲ್ಲ, ನಂಗೆ ಪರಿಚಯನೂ ಇರಲ್ಲ. ನಾನು ಯಾರೋ ಅವ್ರಿಗೆ, ದೇ ಆರ್ ಸೋ ಸ್ವೀಟ್ ಟುವರ್ಡ್ಸ್ ಮೀ. ನಂಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿವರೆಗೂ ನನಗೆ ಎಷ್ಟು ಪ್ರೀತಿ ತೋರಿಸ್ಕೊಂಡು ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆಲ್ಲರಿಗೂ ಥ್ರೂ ಯೋರ್ ಶೋ. ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಸುಧಾ ಆಲ್ಸೋ. ಸೊ ಅವಳು ಅಷ್ಟೇ, ಎಲ್ಲರದ್ದು ಫೋನ್ ಇಸ್ಕೊಂಡು ಎಷ್ಟೆಷ್ಟು ಆಗುತ್ತೋ ಅಷ್ಟು ವೋಟ್ ಮಾಡಿ ಶಿ ಓನ್ಲಿ ವುಡ್ ಟೇಕ್ ಇಟ್ ಆಫ್ ಆ್ಯಂಡ್ ದೆನ್ ಯು ನೋ ವೋಟ್ ಆ್ಯಂಡ್ ದೆನ್ ಥ್ಯಾಂಕ್ ಯು ಸುಧಾ. ಐ ರಿಯಲಿ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಯು ಫಾರ್ ಆ್ಯಕ್ಚುಲಿ ಗೆಟಿಂಗ್ ದಿಸ್ ಆಕ್ಸೆಸ್ ಟು ಶ್ರೀನಿಧಿ. So beautiful. Actually, that's the vibe that you gave. You know, nam mudga ಅನ್ನೋ ಥರ. It's so beautiful. So we're very proud of you, Srinidhi. Thank Very, you, ma'am. very, Thank very you so proud much. of you. And if you have to really say a few words about all these 3 jury members that you worked with closely, Vishal sir, Badshah, and of course Shreya ma'am, what would you say? ಇಲ್ಲ, ಟು ಬಿ ವೆರಿ ಆನೆಸ್ಟ್, ನೋ ಅಫೆನ್ಸ್ ಬಾದ್ಶಾ ಸರ್ ಆ್ಯಂಡ್ ವಿಶಾಲ್ ಸರ್, ನನಗೆ ಶ್ರೇಯಾ ಮ್ಯಾಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಇಷ್ಟ. ನಾನು ಅದನ್ನೇ ಹೇಳಿದ್ದು, ಅವ್ರ ಮುಂದೆ ಒಂದು ಹಾಡು ಹಾಡೋಕ್ಕೆ ಅವಕಾಶ ಸಿಕ್ಬಿಟ್ರೆ ಸಾಕು. ಇಂಡಿಯನ್ ಐಡಲ್ ಸ್ಟೇಜ್ ಅಂತ ಅಲ್ಲ, ಎಲ್ಲಾದರೂ ಆಗಿ ಅವ್ರ ಮುಂದೆ ನಿಂತ್ಕೊಂಡು ಒಂದು ಹಾಡು ಹಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಬಿಟ್ರೆ ನಂಗೆ ಸಾಕು ಅನ್ನೋ ಮೈಂಡ್ಸೆಟ್ಲಿ ಇದ್ದೆ ನಾನು. ಆಡಿಷನ್ಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಆಡಿಷನ್ಗೆ ಹೋಗುವಾಗ, ಮುಂಬೈಗೆ ಹೋಗುವಾಗ. ಸೊ ಶ್ರೇಯಾ ಮ್ಯಾಮ್ ಸಿಕ್ಕಾಪಟ್ಟೆ, ಶಿ ಈಸ್ ವೆರಿ ಸ್ವೀಟ್ ಆ್ಯಂಡ್ ಹೇಳೋದನ್ನು ಹೇಳದೆ ಬಿಡ್ತಿರ್ಲಿಲ್ಲ. ಇವಾಗ ನೀನು ಇಲ್ಲಿ ಚೆನ್ನಾಗಿ ಹಾಡಿದೆ, ಇಲ್ಲೊಂದು ಹರ್ಕತ್ ತೊಗೊಂಡಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾರೆ. ಆಮೇಲೆ ಲಾಸ್ಟಲ್ಲಿ ಇದನ್ನ ಲತಾ ಮಂಗೇಶ್ಕರ್ ಅವ್ರು ಹೀಗೆ ಹಾಡಿದ್ದಾರೆ, ನೀನು ಹೀಗೆ ಹಾಡಿದೆ, ನೀನು ಅದನ್ನು ಬೇಕಂತ ಚೇಂಜ್ ಮಾಡಿದ್ಯೋ ಇಲ್ವೋ ಗೊತ್ತಿಲ್ಲ, ಬಟ್ ಹೀಗೆ ಹಾಡಿದಿದ್ರೆ ಒಥೆಂಟಿಸಿಟಿ ಇರ್ತಿತ್ತು, ಒರಿಜಿನಲ್ ಥರನೇ ಹಾಡಬಹುದಾಗಿತ್ತು ಅದನ್ನು. ಸೊ ಕರೆಕ್ಷನ್ನು ನಮಗೆ ನೆನಪಿರುತ್ತೆ ಅವ್ರೇನು ಕರೆಕ್ಷನ್ ಮಾಡಿದ್ರು ಅಂತ, ಬಟ್ ಅದು ನನ್ನ ತಲೆಯಲ್ಲಿ ಉಳ್ಕೊಳ್ಳಲ್ಲ. ಅಯ್ಯೋ ಬೈದ್ಬಿಟ್ರು ಅಂತ ತಲೆಯಲ್ಲಿ ಉಳ್ಕೊಳ್ಳಲ್ಲ. ಸೊ ಅದನ್ನು ತುಂಬ ಅಳ್ದು ತೂಗಿ ಯೋಚನೆ ಮಾಡಿ ಮಾತಾಡ್ತಾರೆ ಶ್ರೇಯಾ ಮ್ಯಾಮ್.
Yeah. ಬಟ್ ವಿಶಾಲ್ ಸರ್ ಎಕ್ಸ್ಟ್ರೀಮ್ಲಿ ಆಪೋಸಿಟ್. ಕಪ್ಪಳ ಹೊಡೆದಂಗೆ ಹೇಳೇ ಬಿಡ್ತಾರೆ. ಆಮೇಲೆ ಎಲ್ಲರೂ ಏನು ಹೇಳ್ತಾರೆ, ವಿಶಾಲ್ ಸರ್ ಇಸ್ ಸೋ ರೂಡ್, ವಿಶಾಲ್ ಸರ್ ಸಿಕ್ಕಾಪಟ್ಟೆ ಬೈತಾರೆ, ಅದೆಲ್ಲ ಮಾತಾಡ್ತಾರೆ. ಬಟ್ ಸ್ಟೇಜ್ ಮುಂದೆ ಬೈತಾರೆ. ಆಮೇಲೆ ಕ್ಯಾಮ್ರಾ ಕಟ್ ಆದ್ಮೇಲೆ, ರೋಲ್ ಆಗೋದು ನಿಲ್ಸಿದ್ಮೇಲೆ ಅವರೇ ಎದ್ದು ನಮ್ಮ ಹತ್ರ ಬಂದು, ಏನಾಗಿತ್ತಪ್ಪ ಇವತ್ತು, ಯಾಕೆ ಹಿಂಗೆ ಹಾಡಿದೆ, ಏನು ಪ್ರಾಬ್ಲಮ್, ಗಂಟ್ಲು ನೋವು, ಅವರೇ ಕೇಳ್ತಾರೆ. ಏನಾಗಿತ್ತು, ಹಿಂಗೆ ಯಾಕೆ ಹಿಂಗೆ ಹಾಡಿದೆ ಇವತ್ತು, ನಿಧಾನಕ್ಕೆ ಕೇಳ್ತಾರೆ. ನಂಗೆ ಆಕ್ಚುಲಿ ನಿಮ್ಮಂಥ ಸಿಂಗರ್ಸ್ ಈ ಥರ ಹಾಡ್ಬಿಟ್ರೆ ನಂಗೆ ತುಂಬ ಬೇಜಾರಾಗತ್ತಪ್ಪ, ಅದಕ್ಕೆ ಸ್ಟೂಡಾಗಿ ಮಾತಾಡ್ಬಿಡ್ತೀನಿ ಸ್ಟೇಜ್ ಮೇಲೆ. ಐ ಆಮ್ ವೆರಿ ಸಾರಿನೂ ಕೇಳ್ತಾರೆ. ಯಾವನೊಬ್ಬ ಕೆಟ್ಟದಾಗ ಹಾಡಿದ್ರೆ ನಂಗೆ ಬೇಜಾರಾಗಲ್ಲ, ಬಟ್ ನಿನ್ನಂಥ ಒಬ್ಬ ಸಿಂಗರು ಸ್ವಲ್ಪ ಬಿಲೋ ಅವರೇಜ್ ಹಾಡಿದ್ರೆ ನಂಗೆ ತುಂಬಾ ಬೇಜಾರಾಗತ್ತೆ, ಅದಕ್ಕೆ ಆ ಥರ ಮಾತಾಡ್ಬಿಡ್ತೀನಿ. That's also out of love, actually. That anger is also out of love. Yes, so I'm really very sorry. ಸಾರಿನೂ ಕೇಳ್ತಾರೆ ಬಂದು, ಅಕಸ್ಮಾತ್ ತುಂಬ ಬೈದ್ಬಿಟ್ರೆ. ಆ್ಯಂಡ್ ಬಾದ್ಶಾ ಅವರು ಅಷ್ಟೇ. ಬಾದ್ಶಾ ಅವರು ಬೇರೆನೇ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾರೆ ನಮ್ಮ ಪರ್ಫಾರ್ಮೆನ್ಸನ್ನು. ಅಂದರೆ ಇವಾಗ ನಾವು ಚೆನ್ನಾಗಿ ಹಾಡಿದ್ರು ಕೂಡ ಶ್ರೇಯಾ ಮತ್ತು ವಿಶಾಲ್ ಸರ್ ತುಂಬ ಚೆನ್ನಾಗಿ ಹಾಡಿದೆ ಅಂತಿರ್ತಾರೆ. ಬಟ್ ಬಾದ್ಶಾ ಸರ್ ಕೇಳ್ತಾರೆ, ಏನಾಯಿತು, ಮೂಡ್ ಸರಿ ಇಲ್ವಾ ನಿಂದು ಇವತ್ತು, ಚೆನ್ನಾಗಿ ಹಾಡಿದೆ ಬಟ್ ಮೂಡ್ ಸರಿ ಇಲ್ವಾ, ಏನಾಯಿತು, ವಾಟ್ ಹ್ಯಾಪನ್ ಟು ಯು ಟುಡೇ, ಸೈಕಾಲಜಿಸ್ಟ್ ಅನ್ಸುತ್ತೆ ಸಿಕ್ಕಾಪಟ್ಟೆ. ಇವಾಗ ನಾನು ಎಷ್ಟು ಚೆನ್ನಾಗಿ ಹಾಡಿದ್ರು ಕೂಡ, ಎಷ್ಟು ಲೈವ್ಲಿಯಾಗಿ ನಗ್ನಗ್ತಾ ಹಾಡಿದ್ರು ಕೂಡ ಅವ್ರಿಗೆ ಗೊತ್ತಾಗೋಗುತ್ತೆ ಏನೋ ಪ್ರಾಬ್ಲಮ್ ಆಗಿದೆ. ಯಾರ ಹತ್ರನೋ ಬೈಸ್ಕೊಂಡಿದ್ದಾನೆ, ಶೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಶುರು ಆಗೋಕ್ಕಿಂತ ಮುಂಚೆ ಬೈಸ್ಕೊಂಡಿದ್ದಾನೆ ಯಾರ ಹತ್ರನೋ, ಅಥವಾ ಯಾರ ಹತ್ರನೋ ಜಗಳಾಡಿದ್ದಾನೆ, ಅಥವಾ ಇವನಿಗೆ ಮೈ ಸರಿ ಇಲ್ಲ, ಹುಷಾರಿಲ್ಲ, ಗೊತ್ತಾಗೋಗುತ್ತೆ ಅವ್ರಿಗೆ. ಅವ್ರು ಬಂದು ಕನ್ಸೋಲ್ ಮಾಡ್ತಾರೆ, ಪರವಾಗಿಲ್ಲ. such a healthy atmosphere ಅಲ್ಲ. Yes. such a And beautiful. ನಾನು ಎಲಿಮಿನೇಟ್ ಆದ ತಕ್ಷಣ ವಿಶಾಲ್ ಸರೇ ಎದ್ದು ಬಂದು, ಯೂಶ್ವಲಿ ಬರಲ್ಲ, ನಾನು ಎಲಿಮಿನೇಟ್ ಆದ ತಕ್ಷಣ ಎಲ್ಲರಿಗೂ ತುಂಬ ಬೇಜಾರಾಯಿತು. ವಿಶಾಲ್ ಸರೇ ಎದ್ದು ಬಂದು, ನಂಗೆ ನೀನಂದ್ರೆ ತುಂಬ ಇಷ್ಟ ಅಪ್ಪ. Is it because of the voting, ಶ್ರೀನಿಧಿ? ಯಾ, ವೋಟಿಂಗ್ ಅಂದರೆ ಏನು ಮಾಡ್ತಾರೆ ಅವರು ಅಂದರೆ, ಶೋನಲ್ಲಿ ನಾವು ಹೆಂಗೆ ಹಾಡ್ತೀವಿ ಅದರ ಪ್ರಕಾರ ಬಾಟಮ್ 3 ಅಥವಾ ಬಾಟಮ್ 2ನ ಸೆಲೆಕ್ಟ್ ಮಾಡ್ತಾರೆ. ಬಾಟಮ್ 3ಅಲ್ಲಿ ಯಾರಿಗೆ ಎಲ್ಲರಿಗಿಂತ ಕಮ್ಮಿ ವೋಟ್ ಬಂದಿರುತ್ತೋ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಸೊ ಐ ಥಿಂಕ್ ನನ್ನ ಜೊತೆ ಬಾಟಮ್ 2 ಇದ್ದಿದ್ದು ಐ ಥಿಂಕ್ ಜ್ಯೋತಿರ್ಮಯಿ ನಾಯಕ್. ಸೊ ಶಿ ವಾಸ್ ಪ್ರಾಬಬ್ಲಿ ದ ಮೋಸ್ಟ್ ವೋಟೆಡ್ ಕಂಟೆಸ್ಟೆಂಟ್. ಸೊ ಐ ಹ್ಯಾಡ್ ಟು. Yeah, she's doing really well. She's doing really well. She's doing really ವಿಶಾಲ್ well. ಸರ್ ನಂಗೆ ನಂಬರ್ ಕೊಟ್ಟು, ಟಚಲ್ಲಿರಪ್ಪ, ಏನಾದ್ರು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ರೆ ಕಳ್ಸಪ್ಪ, ಹಿಂದಿ ಆಗಲಿ ಕನ್ನಡ ಆಗಲಿ ಏನಾದರೂ ಆಗಲಿ ರೀಜ್ನಲ್ ಲ್ಯಾಂಗ್ವೇಜ್ ಆಗಲಿ ಕಳಿಸು ನನಗೆ, How nice. How nice. ನಂಬರ್ ಅವರೇ ಕೊಟ್ಟು ನನಗೆ. ನಾನು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರಿಗೆ ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈಯೂ ಮಾಡಿದ್ರು ಪಾಪ. ಸೊ ಇಟ್ಸ್ ಅ ವೆರಿ ಹೆಲ್ದಿ ಅಟ್ಮಾಸ್ಫಿಯರ್ ದೇರ್. Good. So happy for you. So I think, ಇಷ್ಟು ದಿನ ಬಂದು and to exit also with that grace and dignity, I think you showed what it is. So beautiful. So proud of you. So happy for you, Srinidhi. Honestly, Thank you so much, ma'am. I'm sure you have a very long, successful and a beautiful career ahead. I mean, Thank you so much. these are Means all a lot. just, again, reality shows. Nanna prakara, I would treat it like, to have a larger audience Yes, base. it's a stepping stone for something bigger. Yeah. I think because I know that you are also interested in teaching music, Yes. to compose music, and also to sing music. So you have, a wider spectrum of, conquering this musical arena. So, yeah, by the way, ಆ ಮೂರಲ್ಲಿ ತಗೊಂಡ್ರೆ what do you like the most actually? If you have to rate it 1, 2, 3 ತರ. If you have the caliber to do all the 3, I think. ಯಾವ ಜಾಸ್ತಿ ಇಷ್ಟ ಅಂತನಾ? ಐ ಲವ್ ಸಿಂಗಿಂಗ್ ದ ಮೋಸ್ಟ್. Okay. ಅದು ಬಿಟ್ಟರೆ ಟೀಚಿಂಗ್, ಅದು ಬಿಟ್ಟರೆ ಕಂಪೋಸಿಂಗ್. Okay. Yeah. Super. ಟೀಚಿಂಗ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನನ್ನು ಟೀಚಿಂಗಿಗೆ ತೊಗೊಂಬಂದಿದ್ದು ಸುಚೇತನ್ ಸರೇನೆ. ನೀನು ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡುವಾಗ ನೀನು ಕಲಿತ್ಯಾ. ಈಗ ನನ್ನದು there was a time when my basics were not that strong. ನನ್ನ ಬೇಸಿಕ್ಸ್ ಅಂದರೆ ಕಲಿತು ಮುಂದೆ ಕಲಿತಾ ಅದನ್ನು ಬಿಟ್ಬಿಟ್ಟಿದ್ದೆ, ಸ್ವಲ್ಪ ಟಚ್ ಹೊಟ್ಟೋಗಿತ್ತು. ಅವಾಗ ಒಳ್ಳೆ ಐಡಿಯಾ ಮಾಡಿದ್ರು ಸುಚೇತನ್ ಸರ್, ಹೇಳ್ಕೊಡು ಮಕ್ಕಳಿಗೆಲ್ಲ ಹೇಳ್ಕೊಡು ಹೇಳ್ಕೊಡ್ಬೇಕು ಅಂತ ಏನಾದರೂ ಪ್ರಾಕ್ಟೀಸ್ ಮಾಡ್ತೀಯಲ್ಲ, ಹೇಳ್ಕೊಡು, ಚಿಕ್ಕ ಮಕ್ಳಿಗೆ ಹೇಳ್ಕೊಡು, ಸರಳ ವರ್ಷಗಳಾಗಲಿ, ಜಂಟಿ ವರ್ಷಗಳಾಗಲಿ, ಅಲಂಕಾರಗಳಾಗಲಿ, ಗೀತೆಗಳಾಗಲಿ ಹೇಳ್ಕೊಡು. Good. Thanks to Suchetan sir for, bringing out even that ability in you, actually. ಆ್ಯಂಡ್ ಇವಾಗ ತುಂಬ ಜನ ಹೇಳ್ತಾರೆ, ನೀವು ತುಂಬ ಚೆನ್ನಾಗಿ ಟೀಚ್ ಮಾಡ್ತೀರಾ, ತುಂಬ ಪೇಷನ್ಸ್ ನಿಮಗೆ ಅಂತ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಪೇಷನ್ಸ್ ಇಟ್ಕೊಂಡು ಕೂತ್ಕೊಂಡು ಮಕ್ಕಳಿಗೆ ಹೇಳ್ಕೊಡೋದು, ಇಟ್ಸ್ ಅಗೇನ್
ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೇಷನ್ಸ್ ಇದೆ ಇಲ್ಲ ಅಂತಲ್ಲ, ಬಟ್ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ ಹೂ ಆರ್ ಕ್ವೈಟ್ ಯುನೋ ಸ್ವಲ್ಪ ಕೇರ್ಲೆಸ್ ಆಗಿರೋರು. ಅವ್ರಿಗೆ ಹೆಂಗೆ ಬೈತೀನಿ ಅಂದರೆ, ಕ್ಲಾಸ್ ಒಳಗೆ ಬರುವಾಗಲೇ ನಡ್ಕೊಂಡು ಬರ್ತಾರೆ. ಅಲ್ಲಿ ಕಿಟಕಿಲಿ ನೋಡ್ತೀನಿ, ಕ್ಲಾಸ್ ಡೋರ್ ತನಕ ನಗ್ನಗ್ತಾ ಕುಣ್ದಾಡ್ಕೊಂಡು ಬರ್ತಾರೆ. ಡೋರ್ ಒಳಗಡೆ ಬಂದ ತಕ್ಷಣ ಅದೇ ಲೈಕ್ ಅಷ್ಟು ಭಯ, ಅಷ್ಟು ಬೈದ್ ಬಿಟ್ಟಿದ್ದೀನಿ ಅವ್ರಿಗೆ. ಸೊ ಅಗೇನ್ ಸೇಮ್, ಐ ವುಡ್ ಆಲ್ಸೋ ಗಿವ್ ದ ಸೇಮ್ ಸ್ಟೇಟ್ಮೆಂಟ್ ವಿಶಾಲ್ ಸರ್ ಹೇಳಿದ್ದು. ಕ್ಯಾಲಿಬರ್ ಇರೋರು ಚೆನ್ನಾಗಿ ಹಾಡಲಿಲ್ಲ ಅಂದರೆ ಆ್ಯಸ್ ಎ ಟೀಚರ್ ನನಗೂ ಬೇಜಾರಾಗುತ್ತೆ. ಕರೆಕ್ಟ್. ಎಸ್. Super. This was such a beautiful conversation that we had, Srinidhi. If you have to really think about one important thing or an aspect about Indian Idol, and then let's wind up with that, something really important and nice and beautiful that you really cherish from that journey. ದ ಜರ್ನಿ ಇಟ್ ಸೆಲ್ಫ್ ಇಸ್ ವರ್ತ್ ಚೆರಿಷಿಂಗ್ ಅನ್ಸುತ್ತೆ ಮ್ಯಾಮ್ ನನಗೆ. ಬಿಕಾಸ್ ಅಲ್ಲಿ ನನಗೆ ಮೆಂಟರ್ ಆಗಲಿ, ಮ್ಯೂಸಿಷಿಯನ್ಸ್ ಆಗಲಿ, ಅಲ್ಲಿ ಉಡುಪಿ ಹೋಟೆಲಿಂದ ಉಪ್ಪಿಟ್ಟು ಇಡ್ಲಿ ಎಲ್ಲ ತಂದ್ಕೊಡೋದು, ಐ ಆಮ್ ಮಿಸ್ಸಿಂಗ್ ಸೌತ್ ಇಂಡಿಯನ್ ಫುಡ್ ಅಂತ. ಸೊ ದಿ ಅಟ್ಮಾಸ್ಫಿಯರ್ ಇಟ್ ಸೆಲ್ಫ್ ಇಸ್ ವರ್ತ್ ಚೆರಿಷಿಂಗ್. ಇದಿದೆ ಅಂತ ಪಾಯಿಂಟ್ ಮಾಡಿ ಹೇಳೋಕ್ಕಾಗಲ್ಲ. So do you recommend people who want to appear for future Indian Idol contestants? Yes, definitely yes. ಹೌದು. ಆ್ಯಂಡ್ ಮೆಂಟರ್ಸಲ್ಲಿ ಎಷ್ಟು ಟ್ರೈನ್ಡ್ ಆಗಿದ್ದಾರೆ ಅಂದರೆ, ಮೆಂಟರ್ಸ್ ಎಷ್ಟು ಕೀನಾಗಿ ಅಬ್ಸರ್ವ್ ಮಾಡ್ತಾರೆ ಅಂದರೆ, ಚಿಕ್ಕ ಪುಟ್ಟ ವಿಷಯಗಳಿಗೂ ಅವರೇ ಕೂತ್ಕೊಳ್ತಾರೆ. ನಮ್ಮ ಬ್ಯಾಲೆನ್ಸಿಂಗ್ ಆಗಲಿ, ನಮ್ಮ ಇನ್ನಿಯರ್ಸಲ್ಲಿ ಬ್ಯಾಲೆನ್ಸಿಂಗ್ ಆಗಲಿ, ಮಾನಿಟರ್ಸಲ್ಲಿ ಬ್ಯಾಲೆನ್ಸಿಂಗ್ ಆಗಲಿ, ಅವರೇ ಬಂದು ಕೂತ್ಕೊಂಡು ನೋಡ್ತಾರೆ. ಸೊ ಎರಡು ಕಡೆ ಹಾಕೋಪ್ಪ, ಹೌದಾ, ಒಂದೇ ಕಡೆ ನಿಂಗೆ ಸರಿ ಇದೆಯಾ, ಒಂದೇ ಕಡೆ ಹಾಕ್ಕೊಂಡ್ರು ನಿನಗೆ ಓಕೆನಾ, ಸರಿ ಓಕೆ. ಸೊ ಎಲ್ಲನೂ ಹೇಳ್ಕೊಡ್ತಾರೆ. ಆ್ಯಂಡ್ ಬ್ಯಾಲೆನ್ಸಿಂಗ್ ನಾವೇನಾದ್ರು ಹೇಳಿದ್ರೆ, ಹೌದಪ್ಪ ಕೀಬೋರ್ಡ್ ಜಾಸ್ತಿ ಬೇಕಾ, ಒಂದ್ಸತಿ ಹಾಡು ನೋಡು, ಕೀಬೋರ್ಡ್ ಜಾಸ್ತಿ ಬೇಕು ಅಂತ ಇದೆಯಾ, ಹಾಡು ನೋಡು ಒಂದ್ಸತಿ ಅಂತ ಎಲ್ಲ ನಮಗೆ ಇನ್ಪುಟ್ಸ್ ಕೊಡ್ತಾರೆ. ಆಮೇಲೆ ನಾವು ಹಾಡಿದ್ಮೇಲೆ ಗೊತ್ತಾಗತ್ತೆ, ಓ ಶಿಟ್ ಬರೀ ಕೀಬೋರ್ಡ್ ಕೇಳ್ತಾ ಇದೆ, ಕಮ್ಮಿ ಮಾಡಿ ನಾನು ಹೇಳಿದ್ದೆ ಅಲ್ವಾ ನಿಂಗೆ ಅಂತ ಆಮೇಲೆ ಹೇಳ್ತಾರೆ. ಸೊ ಬೈತಾರೆ ಕೆಲವೊಂದ್ಸತಿ, ಹಾಡು ಸೇರಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಬೈತಾರೆ. ಆ್ಯಂಡ್ ಬರೀ ಇಂಡಿಯನ್ ಐಡಲ್ ಅಂತ ಅಲ್ಲ, ಎನಿ ರಿಯಾಲಿಟಿ ಶೋ ಇನ್ ದಟ್ ಕೇಸ್, they help you work and build yourself under pressure. ಇವಾಗ ಹೇಳ್ತಾರಲ್ವಾ, ಡೈಮಂಡ್ಸ್ ಆರ್ ನಥಿಂಗ್ ಬಟ್ ಆಸ್ ಕೋಲ್ ವಿಚ್ ಹಸ್ ಅಂಡರ್ಗಾನ್ ಹೀಟ್ ಆ್ಯಂಡ್ ಪ್ರೆಷರ್ ಅಂತ. ಸೊ ಇವಾಗ ಹಾಡು ಅಲಾಟ್ ಮಾಡ್ತಾರೆ ನಮಗೆ ಇಂಡಿಯನ್ ಐಡಲಲ್ಲಿ. ಅರ್ಧ ಗಂಟೆಯಲ್ಲಿ ಕಲ್ತ್ಕೊಂಡು ಬನ್ನಿ ಈ ಹಾಡನ್ನ, ವಿ ಹ್ಯಾವ್ ಟು ಚೆಕ್ ಈ ಹಾಡು ನಿಮ್ಮ ವಾಯ್ಸಿಗೆ ಸೂಟ್ ಆಗುತ್ತಾ ಇಲ್ವಾ ಅಂತ, ಇಲ್ಲಾಂದರೆ ಹಾಡು ಚೇಂಜ್ ಮಾಡಬೇಕು. ಸೊ ಅರ್ಧ ಗಂಟೆಲಿ ಕಲ್ತ್ಕೊಂಡು ಬನ್ನಿ, ಅರ್ಧ ಗಂಟೆಲಿ ಕಲ್ತ್ಕೊಂಡು ಹೋಗಬೇಕು ಹಾಡನ್ನ. You have no other option. Oh, really? Yes. Oh. You have no other option. ಅರ್ಧ ಗಂಟೆಲಿ ಹಾಡು ಕಲ್ತ್ಕೊಂಡು ಹೋಗ್ಬೇಕು. So they really sculpt you. Yes. Into a very fine form. Yes. Super. And I think, that's what is showing as a personality also. I think you come back more confident and then, inculcate all those experiences into your conversation also. So beautiful, Srinidhi. This will definitely be such a big workshop for even people, who are listening and wanting to get into... ಅಷ್ಟೆಲ್ಲ ಗೊತ್ತಿಲ್ಲ. No, about the process of how to get into that. ಇದಕ್ಕೆ. Yes. At least that preparation ಇರುತ್ತಲ್ಲ. So, yeah. Thank you so much for giving your time. And then we wish you loads of beautiful memories, success, and humongous love from, everybody, who loves your music. ಥ್ಯಾಂಕ್ ಯು. ನನ್ನನ್ನು ಕರೆದು ಇಷ್ಟೊತ್ತು ಕೂರಿಸಿ ನನ್ನ ಎಕ್ಸ್ಪೀರಿಯನ್ಸಸ್ ಬಗ್ಗೆ, ನನ್ನ ಜೀವನದ ಬಗ್ಗೆ ಮಾತಾಡಿ ಜನರಿಗೆ ತಲುಪ್ಸಕ್ಕೆ ನೀವಿಷ್ಟು ಕಷ್ಟ ತಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಲ್ಲ, ಇಷ್ಟಪಟ್ಟು ಮಾಡ್ತಾ ಇರೋದು ಇದನ್ನ. We love you so much. I told you, you've given us that vibe that, ನಮ್ಮನೆ ಹುಡುಗ ಥರ. So it's always a joy to have somebody, who's incredibly talented. Thanks to your parents also, who've raised you so well, actually. Yes. Thank you, sir. Thank you, ma'am. Thank you, Srinidhi, once again. Thank you, ma'am. Thank you very much.